Hello dear students, good evening. So welcome to Sankalp Learning Solutions. Today we discuss about KCT second PUC Physics. So one important chapter, moving charges and magnetism. Okay. So ಹಾಗೆ magnetism and matter ಮೇಲೆ ಕೂಡ questions ಗಳನ್ನ ನೋಡೋಣ. So moving charges and magnetism ಅನ್ನೋದು ಒಂದು important chapter ಆಗುತ್ತೆ. So mainly in this chapter we discuss about the magnetic field related topics. So magnetic field, magnetic force, ಹಾಗೆ some ಸಿಸ್ಟಮ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಒಬ್ಟೈನ್ ಮಾಡಬಹುದು, ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಹಾಗೆ ಕೆಲವೊಂದು ಮೂವಿಂಗ್ ಕಾಯಿಲ್ ಗೆಲ್ನೋಮೀಟರ್ ಅಂತ ಬರುತ್ತೆ. ಸೊ ಮೂವಿಂಗ್ ಕಾಯಿಲ್ ಗೆಲ್ನೋಮೀಟರ್ ಅನ್ನ ಹೇಗೆ ವೋಲ್ಟ್ ಮೀಟರ್ ಆಗಿ ಹಾಗೆ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡಬಹುದು, ಹಾಗೆ ಸಮ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅನ್ನ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ಅನ್ನೋದು ಏನ್ ಹೇಳ್ತಾ ಇದೆ, ಟೆಸ್ಲಾ ಇಸ್ ಎ ಯೂನಿಟ್ ಆಫ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಟೆಸ್ಲಾ ಅನ್ನೋದು ಯಾವುದ್ರದ್ದು ಯೂನಿಟ್ ಅಂತ ಕೇಳಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ 4 ಟರ್ಮ್ಸ್: ಇಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಇಲೆಕ್ಟ್ರಿಕ್ ಫ್ಲಕ್ಸ್ ಅಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ಅಂತೂ ಆಗೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಿ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಹೇಗೆ ಬರೀತೇವೆ? ದ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ದ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಚಾರ್ಜ್ ಅಂತ ಆಗತ್ತೆ ಅಲ್ವಾ. ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಚಾರ್ಜ್ F/Q ಅಂದ್ರೆ ಇದು ಏನಾಯ್ತು, ನ್ಯೂಟನ್ ಪರ್ ಕೂಲಮ್ ಅಂತ ಆಯ್ತು ಇಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾಗಿ ಟೆಸ್ಲಾ ಅನ್ನೋದು ಇಲೆಕ್ಟ್ರಿಕ್ ಫೀಲ್ಡಿನ ಯೂನಿಟ್ ಅಲ್ಲ. ಸೊ ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ, ದಿಸ್ ಇಸ್ ಆಲ್ಸೋ ಕಾಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿತೇವೆ. ಸೊ ದ ಟೆಸ್ಲಾ ಈಸ್ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗತ್ತೆ. ಇಟ್ ಈಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಒನ್ ಮೋರ್ ಇದನ್ನ ಡಿಸ್ಕಸ್ ಮಾಡಿದ್ರೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ತಗೊಂಡ್ರೆ, ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಇಲೆಕ್ಟ್ರಿಕ್ ಫ್ಲಕ್ಸ್ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ. ನಾವೇನ್ ಮಾಡ್ತೇವೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಸೊ ಪೈ ಇಸ್ ಈಕ್ವಲ್ ಟು ನಾವೇನ್ ಬರೀಬಹುದು, E.ds ಅಂತ ಬರೀಬಹುದು. ಅಲ್ಲಿ ಏನಾಗುತ್ತೆ, ಏರಿಯಾ ಇಂಟು ಕಾಸ್ ಥೀಟಾ, ಸಾರಿ ಇಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಇಂಟು ಕಾಸ್ ಥೀಟಾ. ಸೊ ಹಾಗಾಗಿ ಪೈ ಇ. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಇಂದು ಯೂನಿಟ್ ಕೂಡ ಆಗಿರೋದಿಲ್ಲ ಟೆಸ್ಲಾ ಅನ್ನೋದು. ದೆನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ತಗೊಂಡ್ರೆ, ಸೊ ಸಮ್ ಮೋರ್ ಕನ್ಫ್ಯೂಸಿಂಗ್ ಕೆಲವೊಂದ್ಸರಿ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಸೋ ಕಾಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಒಂದು ವರ್ಡ್ ಬರುತ್ತೆ. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಷ್ಟೇ ತಗೊಂಡಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ ಯೂನಿಟ್ ತಗೊಂಡ್ರೆ ಇಟ್ ಈಸ್ ವೆಬರ್ ಆಗುತ್ತೆ, ವೆಬರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾಗಿ ಇದಂತೂ ಆಗಿರೋದಿಲ್ಲ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲ, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಇನ್ನೊಂದು ಟರ್ಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಬರುತ್ತೆ. ಇನ್ ದಟ್ ಕೇಸ್ ದ ಟೆಸ್ಲಾ ಇಸ್ ಅ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಇದ್ರೆ ಅದರದ್ದ ಯೂನಿಟ್ ಕೂಡ ಏನಾಗುತ್ತೆ, ಟೆಸ್ಲಾ ಆಗುತ್ತೆ. ಓಕೆ, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿಯನ್ನ ಯೂಸ್ ಮಾಡಿಲ್ಲ, ಖಾಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಯೂಸ್ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ತಗೊಂಡ್ರೆ ಅದರದ್ದು ಯೂನಿಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಟೆಸ್ಲಾ ಆಗೋದಿಲ್ಲ, ಟೆಸ್ಲಾ ಮೀಟರ್ ಸ್ಕ್ವೇರ್ ಬರಬೇಕು. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬಹುದು, ಟೆಸ್ಲಾ ಇಸ್ ಎ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿಬಹುದು. ಡೈರೆಕ್ಟ್ ಕ್ವಶನ್ ಇಲ್ಲಿ ಟೆಸ್ಲಾ ಇಸ್ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬದಲು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅನ್ನೋ ಟರ್ಮ್ ಅನ್ನ ಯೂಸ್ ಮಾಡ್ತಾರೆ, ಅಥವಾ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಟರ್ಮ್ ಅನ್ನ ಯೂಸ್ ಮಾಡ್ತಾರೆ. ಇನ್ ದಟ್ ಕೇಸ್ ಆಲ್ಸೋ ಟೆಸ್ಲಾ ಅನ್ನೋದು ಇದಕ್ಕೆ ಬೇರೆ ಬೇರೆ ಹೆಸರುಗಳಾಗಿರ್ತವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಕರಿಬಹುದು, ಆರ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿಬಹುದು. ಸೊ ಇನ್ ದಟ್ ಕೇಸ್ ಆಲ್ಸೋ ಟೆಸ್ಲಾ ಇಸ್ ಅ ಯೂನಿಟ್ ಆಗುತ್ತೆ. ಓಕೆ, ಸೊ ದಿಸ್ ಅಬೌಟ್ ದಿ ಫಸ್ಟ್ ಕ್ವಶನ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಗೆ ಹೋದ್ರೆ, ಓಕೆ, ದೇರ್ ಇಸ್ ಒನ್ ಪ್ರಾಬ್ಲಮ್ ಇದೆ. ಎ ಸ್ಟ್ರೇಟ್ ವೈರ್ ಆಫ್ ಲೆಂತ್ 0.5 ಮೀಟರ್. ಏನ್ ಕೊಡ್ತಾ ಇದ್ದಾರೆ ಅವರು, ಒಂದು ವೈರ್ ಅನ್ನ ಕೊಟ್ಟಿದ್ದಾರೆ, ಸ್ಟ್ರೇಟ್ ವೈರ್ ಆಫ್ ಲೆಂತ್ 0.5 ಮೀಟರ್. ಸೊ ಲೆಂತ್ ಆಫ್ ದ ವೈರ್ ಈಸ್ ಈಕ್ವಲ್ ಟು ಹೌ ಮಚ್, ಲೆಂತ್ ಆಫ್ ದ ವೈರ್ ಈಸ್ ಈಕ್ವಲ್ ಟು 0.5 ಮೀಟರ್. ಸೊ SI ಯೂನಿಟ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ಕನ್ವರ್ಟ್ ಮಾಡಬೇಕು ಅಂತಿಲ್ಲ, ದಿಸ್ ಇಸ್ ಈಕ್ವಲ್ ಟು L ಅಂತ ತಗೋಬೇಕು, 0.5 ಮೀಟರ್. ಅಂಡ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 1.2 amperes ಅಲ್ವಾ.
ಸೊ ಕರೆಂಟ್ ಎಷ್ಟಿದೆ, ಈ ಇದು ಎಷ್ಟು ಕರೆಂಟ್ ಅನ್ನ ಕ್ಯಾರಿ ಮಾಡ್ತಾ ಇದೆ, ಕರೆಂಟ್ ಈಸ್ ಈಕ್ವಲ್ ಟು 1.2 ಎಂಪಿಯರ್ಸ್ ಕರೆಂಟ್ ಅನ್ನ ಇದು ಕ್ಯಾರಿ ಮಾಡ್ತಾ ಇದೆ ಅಲ್ವಾ. ಸೊ ಒಂದು ವೈರ್ ಇದೆ, ಒಂದು ಸ್ಟ್ರೇಟ್ ವೈರ್ ಇದೆ, ಇಟ್ ಕ್ಯಾರೀಸ್ ಎ ಕರೆಂಟ್ ಆಫ್ 1.2 ಎಂಪಿಯರ್ಸ್. 1.2 ಎಂಪಿಯರ್ಸ್ ಕರೆಂಟ್ ಅನ್ನ ಇದು ಕ್ಯಾರಿ ಮಾಡ್ತಾ ಇದೆ. ಓಕೆ, ಸೊ is placed on uniform magnetic field of induction 2 Tesla. So ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ ಅವರು, ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಕ್ ಇಂಡಕ್ಷನ್. ಆಲ್ರೆಡಿ ನಾನು ಹೇಳ್ದೆ ಅಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಯೂಸ್ ಮಾಡ್ತೇವೆ. ಸೊ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಹೌ ಮಚ್ ದೇ ಹ್ಯಾವ್ ಗಿವನ್ 2 ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್ ಆಫ್ ದಿ ವೈರ್, ಪರ್ಪೆಂಡಿಕ್ಯುಲರ್ ಟು ದಿ ಲೆಂತ್ ಆಫ್ ದಿ ವೈರ್. ಡಬಲ್ ಟೈಮ್ಸ್ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ಲೆಂತ್ ಆಫ್ ದ ವೈರ್. ಸೊ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದ್ರೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಗಿದ್ರೆ, ಇದು ಲೆಂತ್ ಆಫ್ ದಿ ವೈರ್ ಅಂದ್ರೆ ಕರೆಂಟಿನ ಡೈರೆಕ್ಷನ್ ಹೇಗಿದೆ, ಹೀಗಿದೆ ಅಂತ ಹೇಳ್ಬೋದು, ಲೆಂತ್ ಆಫ್ ದಿ ವೈರ್. ದ ಫೋರ್ಸ್ ಆನ್ ದ ವೈರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವೇನನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮ್ಯಾಗ್ನೆಟಿಕ್ ಫೋರ್ಸ್. ಫೋರ್ಸ್ ಆನ್ ದ ವೈರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಫೋರ್ಸ್ ಆನ್ ದ ವೈರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಮ್ಯಾಗ್ನೆಟಿಕ್ ಫೋರ್ಸಿಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಏನಿದೆ ಮ್ಯಾಗ್ನೆಟಿಕ್ ಫೋರ್ಸ್? ಸಪೋಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ಅ external magnetic field. Current carrying conductor is placed in an external magnetic field. ಸೊ ಅವಾಗ ಏನಾಗತ್ತಂದ್ರೆ, ಸೊ ಇಟ್ ಎಕ್ಸ್ಪೀರಿಯನ್ಸಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಅದೇನ್ ಮಾಡತ್ತೆ, ಒಂದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡತ್ತೆ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರೆ ಆ ಫೋರ್ಸಿಗೆ ಎಕ್ಸ್ಪ್ರೆಷನ್ ಅನ್ನ ನಾವು ಹೇಗೆ ಬರೀಬಹುದು ಅಂದ್ರೆ, ಮ್ಯಾಗ್ನೆಟಿಕ್ ಫೋರ್ಸಿಗೆ ಎಕ್ಸ್ಪ್ರೆಷನ್ ಅನ್ನ ಎಫ್ ಈಸ್ ಈಕ್ವಲ್ ಟು, ಓಕೆ, ಸೊ ಎಫ್ ಈಸ್ ಈಕ್ವಲ್ ಟು ನಾವು ಇಲ್ಲಿ ಬರೀಬಹುದು ಐ ಬಿ ಐ ಇಂಟು ಎಲ್ ಇಂಟು ಸೈನ್ ಥೀಟಾ ಅಂತ ಬರೀಬಹುದು. ಸೊ ಬಿ ಐ ಎಲ್ ಸೈನ್ ಥೀಟಾ ಅಂತ ಬರೀತೇವೆ. ಆರ್ ಇನ್ ಅದರ್ ವರ್ಡ್ಸ್, ಕೆಲವರಿಗೆ ನೆನಪಿರ್ಲಿಕ್ಕಿಲ್ಲ, ಸೊ ಡೈರೆಕ್ಟ್ ಈ ಫಾರ್ಮುಲಾವನ್ನ ಯೂಸ್ ಮಾಡಬಹುದು, ಐ ಎಲ್ ಬಿ ಸೈನ್ ಥೀಟಾ. ಓಕೆ, ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಬಹುದು ವೆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ಎನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಕೇಸಲ್ಲಿ, ಸೊ ಫೋರ್ಸ್ ಆಕ್ಟಿಂಗ್ ಆನ್ ದ ಕಂಡಕ್ಟರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು ಐ ಇಂಟು ಎಲ್ ಕ್ರಾಸ್ ಬಿ ಆಗುತ್ತೆ. ಸೊ ಇದು ಐ ಇಂಟು ಆಕ್ಚುಲ್ ಎಲ್ ಕ್ರಾಸ್ ಬಿ ಅಂತ ಇದೆ. ಓಕೆ, ಸೊ ಎಲ್ ಕ್ರಾಸ್ ಬಿ ಮೀನ್ಸ್ ಎಲ್ ಬಿ ಸೈನ್ ಥೀಟಾ ಅಂತ ಬರೀಬಹುದು. ಅದರ ಮ್ಯಾಗ್ನಿಟ್ಯೂಡ್ ಅನ್ನ ತಗೊಂಡ್ರೆ ಎಫ್ ಈಸ್ ಈಕ್ವಲ್ ಟು ಐ ಎಲ್ ಕ್ರಾಸ್ ಬಿ ಐ ಎಲ್ ಬಿ ಸೈನ್ ಥೀಟಾ ಅಂತ ಬರೀತೇವೆ. ಓಕೆ, ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್ ಅಂತಾನೆ ತಗೊಳ್ಬಹುದು ನಾವು. ಸೊ ದಿಸ್ ಎಫ್ ಈಸ್ ಈಕ್ವಲ್ ಟು ಐ ಎಷ್ಟು ಕೊಟ್ಟಿದ್ದಾರೆ, 1.2 ಇದೆ, ಇಂಟು ಎಲ್ ಎಷ್ಟಿದೆ 0.5 ಮೀಟರ್ಸ್, ಇಂಟು ಬಿ ಎಷ್ಟಿದೆ 2 ಇದೆ, ಇಂಟು ಏನ್ ಬೇಕಿಲ್ಲಿ ನಮ್ಗೆ ಸೈನ್ ಥೀಟಾ. ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, ಥೀಟಾ ಇಸ್ 90 ಡಿಗ್ರಿ ಇಯರ್ ಅಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಏನಾಗಿದೆ, ಸೊ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಲೆಂತ್ ಆಫ್ ದ ವೈರ್. ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಥೀಟಾ 90 ಡಿಗ್ರಿ ಮೀನ್ಸ್ ಸೈನ್ 90 ಎಷ್ಟಾಗತ್ತೆ, ಸೊ ಸೈನ್ 90 ಇಸ್ 1, ಸೈನ್ 0 0 ಅಲ್ವಾ. ಸೊ ಸೈನ್ 90 ಇಸ್ 1. ಸೊ ಇದೇನಾಯ್ತು, 1.2 ಇಂಟು 0.5 ಇಂಟು 2 ಇಂಟು 1 ಅಲ್ವಾ. ಸೊ ದಿಸ್ ಎಫ್ ಈಸ್ ಈಕ್ವಲ್ ಟು 1.2 ಇಂಟು 0.5 ಇಂಟು 2 ಅಂದ್ರೆ ಇಟ್ ಈಸ್ ಈಕ್ವಲ್ ಟು 1. ದಟ್ ಈಸ್ ಈಕ್ವಲ್ ಟು 1.2 ಆಗುತ್ತೆ. ದ ಫೋರ್ಸ್ ಆನ್ ದ ವೈರ್ ಇಸ್ 1.2 ಆಗುತ್ತೆ. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಯ್ತು, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಹೀಗೂ ಕೂಡ ಸಾಲ್ವ್ ಮಾಡಬಹುದು ನಾವು. ಅದರ್ವೈಸ್ ಕೆಲವರಿಗೆ ಈ ಫಾರ್ಮುಲಾ ನೆನಪಾಗಿಲ್ಲ ಅಂದ್ರೆ ಲಾರೆನ್ಸ್ ಫೋರ್ಸ್ ಅನ್ನ ಕನ್ಸಿಡರ್ ಮಾಡಬಹುದು. ಸೊ ಲಾರೆನ್ಸ್ ಫೋರ್ಸ್ ಆರ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್, ಆ ಫಾರ್ಮುಲಾವನ್ನು, ಇದು ಒಂದು ಮೆಥಡ್ ಇಂದ ಮಾಡುವಂತದ್ದು. ಕೆಲವರಿಗೆ ಈ ಫಾರ್ಮುಲಾ ನೆನಪಾಗಿಲ್ಲ ಅಂದ್ರೆ, ಸಪೋಸ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್, ಎಫ್ ಈಸ್ ಈಕ್ವಲ್ ಟು ಏನಿದೆ, ಕ್ಯೂ ಇಂಟು ವಿ ಕ್ರಾಸ್ ಬಿ ಅಂತ ಇದೆ. ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಕ್ರಾಸ್ ಬಿ.
ಇದು ಚಾರ್ಜ್, ವಿ ವೆಲಾಸಿಟಿ, ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್. ಸಪೋಸ್ ಅ ಚಾರ್ಜ್ ಕ್ಯೂ ಇಸ್ ಮೂವಿಂಗ್ ಇನ್ ಅನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಅ ವೆಲಾಸಿಟಿ ವಿ ಅಂತ ಇದ್ರೆ ಆ ಕೇಸಲ್ಲಿ ನಾವೇನ್ ಬರೀತೇವೆ, ಕ್ಯೂ ಇಂಟು ವಿ ಕ್ರಾಸ್ ಬಿ. ವಿ ರಿಪ್ರೆಸೆಂಟ್ಸ್ ದ ಏನು ವೆಲಾಸಿಟಿ, ಅಂದ್ರೆ ವಿ ಕ್ರಾಸ್ ಬಿ ಅನ್ನ ನಾವು ಹೀಗೆ ಬರಿಬಹುದು, ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಕ್ಯೂ ವಿ ಬಿ ಸೈನ್ ಥೀಟಾ ಅಂತ ಬರಿಬಹುದು. ಥೀಟಾ ರಿಪ್ರೆಸೆಂಟ್ಸ್ ದ angle between the direction of V and direction of B. Okay. So in this case, Q into velocity ಅನ್ನ ಹೇಗೆ ಬರೀತೇವೆ ನಾವು, distance travel divided by time taken, ಅಂದ್ರೆ length divided by time ಅಂತ ಬರೀತೇವೆ, into B sin theta. Okay. Or this is equal to Q by T into L into B into sin theta. So this is equal to Q by T is nothing but ಏನಾಗತ್ತೆ, I ಆಗತ್ತೆ, into L B sin theta ಅಲ್ವಾ. ಸೊ L B sin theta ಅಂದ್ರೆ L cross B ಅಂತ ಸೇಮ್ ಫಾರ್ಮುಲಾಕ್ಕೆ ಬಂದು ಮುಟ್ತೇವೆ ನಾವು, I L B sin theta. Okay. So this is equal to same, I L B, theta is equal to 90 degree. So sin 90 is 1 ಆಗತ್ತೆ, the answer 1.2 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಇಲ್ಲಿ ನಾವು ಇನ್ನೊಂದು ಥಿಯರಿ ಪಾರ್ಟ್ ಅನ್ನ ತಗೊಳ್ಬಹುದು. ಇಫ್ ದರ್ ಇಸ್ ಅ ಚಾರ್ಜ್ ವಿಚ್ ಇಸ್ ಎಟ್ ರೆಸ್ಟ್, ಒಂದು ಸ್ಟೇಷನರಿ ಚಾರ್ಜ್ ಇದ್ರೆ ಅಲ್ಲೇನಾಗತ್ತೆ, ದಿಸ್ ಗಿವ್ಸ್ ಅ ಇಲೆಕ್ಟ್ರಿಕ್ ಫೀಲ್ಡ್, ಅದು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಡುತ್ತೆ. ಸೊ ಇದ್ರ ಸುತ್ತಲೂ ಏನಾಯ್ತು, ಇಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ. ಇನ್ ದ ಸೇಮ್ ವೇ ಎ ಚಾರ್ಜ್ ಇಸ್ ಇನ್ ಮೂವಿಂಗ್, ಚಾರ್ಜ್ ಏನಾದ್ರೆ ಮೂವ್ ಆಗ್ತಾ ಇದ್ರೆ ಲೈಕ್ ಅ ಕರೆಂಟ್ ಅಲ್ಲಿ, ಸೊ ಕರೆಂಟ್ ಆಗ್ಬೇಕಂದ್ರೆ ಅಲ್ಲಿ ಏನಿದೆ, ಚಾರ್ಜಸ್ ಇನ್ ಮೂವಿಂಗ್ ಅಲ್ವಾ. ಸೊ ಚಾರ್ಜ್ ಮೂವ್ ಆಗ್ತಾ ಇದ್ರೆ, ಆಸಿಲೇಟ್ ಆಗ್ತಾ ಇದ್ರೆ ಅಥವಾ ಎಕ್ಸಲರೇಟ್ ಆದ್ರೆ, ಚಾರ್ಜಸ್ ಇನ್ ಮೋಷನ್ ಇದ್ರೆ ಅವಾಗ ಏನ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಸೊ ಹಾಗಾಗಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರೆ ಅದ್ರ ಸುತ್ತಲೂ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಓಕೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ವೆರಿ ಗುಡ್ ಕ್ವಶನ್. ಥರ್ಡ್ ಕ್ವಶನ್. So ionized hydrogen atoms and alpha particle with the same momenta enters perpendicular to a constant magnetic field. B. The ratio of the radii of their paths will be. Okay. So ಏನಿದೆ ಕ್ವಶನ್, ಏನಿದೆ, ionized hydrogen atoms and alpha particle with some momenta. Okay. What they have given, hydrogen atom ಅನ್ನ ಕೊಟ್ಟಿದ್ದಾರೆ, ionized hydrogen atom. ಹೈಡ್ರೋಜನ್ ಆಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಹೈಡ್ರೋಜನ್ ಆಟಮ್ಸ್ ಇದೆ. ಓಕೆ. ಸೊ ಇಲ್ಲೇನಾಗತ್ತೆ, ಅಂಡ್ ಅಲ್ಫಾ ಪಾರ್ಟಿಕಲ್ಸ್. ಅಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಯಾವ್ದಾಗತ್ತೆ, ಅಲ್ಫಾ ಪಾರ್ಟಿಕಲ್ಸ್ ಮೀನ್ಸ್ ಹೀಲಿಯಂ ನ್ಯೂಕ್ಲಿಯೈ ಅಲ್ವಾ. ಅಲ್ಫಾ ಪಾರ್ಟಿಕಲ್ಸ್ ಏನಾಗತ್ತೆ, ಹೀಲಿಯಂ ನ್ಯೂಕ್ಲಿಯೈ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ಅಲ್ಫಾ ಪಾರ್ಟಿಕಲ್ಸ್. ಓಕೆ. with the same momenta enters perpendicular to a constant magnetic field. Magnetic field ಏನಿದೆ, B ಇದೆ. Magnetic field ಎಷ್ಟಿದೆ, B ಇದೆ. So they enter perpendicular to a constant magnetic field. ಅಂದ್ರೆ theta is equal to how much ಅಂತ ಆಯ್ತು, perpendicular means theta is equal to 90 degree. The ratio of the radii of their paths will be. ಓಕೆ. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡಬೇಕು. R1 by R2 ಎಷ್ಟಾಗತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು, ರೇಷಿಯೋ ಹೇಗಿದೆ ಅಂತ ಫೈಂಡ್ ಔಟ್ ಮಾಡೋದು. ಓಕೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಹೈಡ್ರೋಜನ್, ಅಯೋನೈಸ್ಡ್ ಹೈಡ್ರೋಜನ್ ಆಟಮ್ ಅನ್ನ ತಗೊಂಡ್ರೆ ಹಾಗೆ ಹೀಲಿಯಂ ನ್ಯೂಕ್ಲಿಯೈ ಅನ್ನ ತಗೊಂಡ್ರೆ, ಸೊ ಅವೇನಾಗತ್ತೆ ಅಲ್ಲಿ, ಅಯೋನೈಸ್ಡ್ ಹೈಡ್ರೋಜನ್ ಆಟಮ್ಸ್ ಅಂದ್ರೆ ದಟ್ ಇಸ್ ಅ ಚಾರ್ಜ್ಡ್ ಪಾರ್ಟಿಕಲ್ ಆಗತ್ತೆ ಅಲ್ವಾ. ಅಯೋನೈಸ್ಡ್ ಹೈಡ್ರೋಜನ್ ಆಟಮ್ ಅಂದ್ರೆ ಅಲ್ಲಿ ಫಾರ್ ಹೈಡ್ರೋಜನ್ ಗೆ ಚಾರ್ಜ್ ಈಸ್ ಈಕ್ವಲ್ ಟು ಕ್ಯೂ ಈಸ್ ಈಕ್ವಲ್ ಟು ಎಷ್ಟಾಯ್ತು, ಪ್ಲಸ್ ಇ ಆಯ್ತು, ಯಾಕಂದ್ರೆ 1 ಅಲ್ಲಿ. ಸೊ ಅಟಾಮಿಕ್ ನಂಬರ್ 1 ಆಗುತ್ತೆ, ಕ್ಯೂ ಈಸ್ ಈಕ್ವಲ್ ಟು ಪ್ಲಸ್ ಇ ಆಗುತ್ತೆ. ಸೊ ಇನ್ನೊಂದು ಹೀಲಿಯಂ ಅಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಹೀಲಿಯಂ ನ್ಯೂಕ್ಲಿಯೈ ಆಗುತ್ತೆ. ಸೊ ಫಾರ್ ಅಲ್ಫಾ ಪಾರ್ಟಿಕಲ್ಸ್ ಚಾರ್ಜ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ, ಪ್ಲಸ್ 2e ಆಗತ್ತೆ.
ಅಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು ಪ್ಲಸ್ 2e ಅಂತ ಬರೀಬಹುದು. ಸೊ ದೇ ಆರ್ ಮೂವಿಂಗ್ ವಿತ್ ದ ಸೇಮ್ ಮೊಮೆಂಟ. ಅಂದ್ರೆ ಮೊಮೆಂಟಮ್ ಎಷ್ಟಿದೆ ಇಲ್ಲಿ? ದೇ ಆರ್ ಸೇಮ್. P1 is equal to P2 ಅಂತ ಬರೀಬಹುದು. ಇದು Q1 ಆದ್ರೆ ಇದು Q2 ಅಂತ. ಓಕೆ, ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು? ದ ರೇಷಿಯೋ ಆಫ್ ದ ರೇಡಿಯೈ ಆಫ್ ದ ಪಾತ್ಸ್ ವಿಲ್ ಬಿ. ಓಕೆ, ಸೊ ವೆನ್ ಅನ್ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಮೂವಿಂಗ್ ವಿತ್ ದ ವೆಲಾಸಿಟಿ v ಇದ್ರೆ, ಓಕೆ, ವೆನ್ ಅ ಚಾರ್ಜ್ಡ್ ಪಾರ್ಟಿಕಲ್ ಆಫ್ ಚಾರ್ಜ್ q ಮೂವಿಂಗ್ ವಿತ್ ದ ವೆಲಾಸಿಟಿ v ಅಂತ ಇದ್ರೆ, ಸೊ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಆ ಕೇಸಲ್ಲಿ ನಾವೇನ್ ಮಾಡಬಹುದು? ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಅನ್ನ ತಗೊಂಡ್ರೆ ರೇಡಿಯಸ್ ಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು ನಾವೇನ್ ಬರೀತೇವೆ? ಎಂ ವಿ ಡಿವೈಡ್ ಬೈ ಕ್ಯೂಬ್. ಇದು ರೇಡಿಯಸ್ಸಿನ ಎಕ್ಸ್ಪ್ರೆಷನ್ ಎಂ ವಿ ಬೈ ಕ್ಯೂಬ್. ಸೊ ಈ ಎಕ್ಸ್ಪ್ರೆಷನ್ ಅನ್ನು ನಾವು ಹೇಗೆ ಒಬ್ಟೈನ್ ಮಾಡಬಹುದು ಅಂದ್ರೆ, ವೆನ್ ಅ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್, ಮೂವಿಂಗ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್ ಇದ್ರೆ, ಸೊ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಪ್ರೊವೈಡ್ ಮಾಡುವಂತದ್ದು ಯಾವುದು? ಇಲ್ಲಿ ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ಏನಾಗಬೇಕು? ಅಲ್ಲಿ ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. ಅದನ್ನ ನಾವು ಹೇಗ್ ಬರೀತೇವೆ? ಎಂ ವಿ ಸ್ಕ್ವೇರ್ ಬೈ ಆರ್ ಅಂತ ಬರೀತೇವೆ ಅಲ್ವಾ? ಫಸ್ಟ್ ಇಯರ್ ಅಲ್ಲೆಲ್ಲ ನೋಡಿರ್ತೀರಿ ನೀವು. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ರಿಕ್ವೈರ್ಡ್ ಫಾರ್ ದ ಸರ್ಕ್ಯುಲರ್ ಮೋಷನ್ ಆಫ್ ದಿ ಆಬ್ಜೆಕ್ಟ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ಅಲ್ಲೇನ್ ಬೇಕು? ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. So in this case, so here charged particle is moving along the circular path. So circular path ಅನ್ನ follow ಮಾಡ್ತಾ ಇದೆ. Here the necessary centripetal force is provided by the magnetic force ಇಂದ ಪ್ರೊವೈಡ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಗೆ ಎಕ್ಸ್ಪ್ರೆಷನ್ ಏನಿದೆ? Q ಇಂಟು V ಕ್ರಾಸ್ B ಇಲ್ವಾ? ಅಥವಾ ಇದನ್ನ ನಾವು Q ಇಂಟು VB ಅಂತ ಬರೀಬಹುದು. ಬಿಕಾಸ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಹಾಗಾಗಿ QVB ಅಂತ ಬರೀಬಹುದು. ಆರ್ R is equal to ಏನಾಗುತ್ತೆ? ಇನ್ ದಿಸ್ ಎಕ್ಸ್ಪ್ರೆಷನ್ R is equal to mv ಸ್ಕ್ವೇರ್ ಬೈ Q ಇಂಟು V ಇಂಟು B. ಸೊ ಇದೇನಾಯ್ತು? V ಕ್ಯಾನ್ಸಲ್ ಆಯ್ತು. mv ಬೈ QB ಅಂತ ಬಂತು. ಎಕ್ಸ್ಪ್ರೆಷನ್ ಏನ್ ಬಂತು? ರೇಡಿಯಸ್ ಗೆ ಎಕ್ಸ್ಪ್ರೆಷನ್ ಇಸ್ mv ಬೈ QB. ಸೊ ಈ ರೀತಿಯಲ್ಲಿ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಬರೀಬಹುದು. ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ದಿ, ಯಾವುದರಿಂದ ಪ್ರೊವೈಡ್ ಆಗುತ್ತೆ? ದ ಮ್ಯಾಗ್ನೆಟಿಕ್ ಫೋರ್ಸ್ ಇಂದ ಪ್ರೊವೈಡ್ ಆಗುತ್ತೆ. ಓಕೆ, when here in this expression R represents the radius, M represents ಏನನ್ನ represent ಮಾಡುತ್ತೆ? mass ಅನ್ನ represent ಮಾಡುತ್ತೆ. V represents the velocity, Q represents charge, B represents the magnetic field. Okay, so in this expression the product of mass and velocity ಏನಾಗುತ್ತೆ? this product mass into velocity ತಗೊಂಡ್ರೆ the product is called ಮೊಮೆಂಟಮ್ ಅಂತ ಕರಿತೇವೆ. ಲೀನಿಯರ್ ಮೊಮೆಂಟಮ್ ಅಥವಾ ಮೊಮೆಂಟಮ್ ಅಂತ ಕರಿತೇವೆ. ಸಿಂಪ್ಲಿ ಮೊಮೆಂಟಮ್. P ಬೈ QB ಅಂತ ಆಯ್ತು. ಎಕ್ಸ್ಪ್ರೆಷನ್ ಏನಾಯ್ತು? P ಬೈ QB. ಓಕೆ, ಸೊ ಈಗ ನಾವು ಫಾರ್ ಹೈಡ್ರೋಜನ್ ಆಟಮ್ ಗೆ ತಗೊಂಡ್ರೆ, ಫಾರ್ ಹೈಡ್ರೋಜನ್ ಅನ್ನ ತಗೊಂಡ್ರೆ ಅಲ್ಲೇನಾಯ್ತು? ಫಾರ್ ಹೈಡ್ರೋಜನ್ ಆಟಮ್, ಸಾರಿ, ಫಾರ್ ಹೈಡ್ರೋಜನ್, ಅಯನೈಸ್ಡ್ ಹೈಡ್ರೋಜನ್ R is equal to ನಾವೇನ್ ಬರೆಯುವ? R1 ಅಂತ ಬರೆಯೋಣ. P is equal to ಅಂದ್ರೆ P1 is equal to P, ಸೇಮ್ ಇರುತ್ತೆ ಮೊಮೆಂಟಮ್. Q is equal to ಏನಾಗುತ್ತೆ ಇಲ್ಲಿ? ಪ್ಲಸ್ E ಆಗುತ್ತೆ. ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ B1 is equal to B ಅಂತ ತಗೊಳ್ಳಿ. ಓಕೆ, ಸೊ ಹಾಗೆ ಸೆಕೆಂಡ್ ಕೇಸಿಗೆ ಯಾವುದಕ್ಕೆ? ಫಾರ್ ಅಲ್ಫಾ ಪಾರ್ಟಿಕಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಆ ಕೇಸಲ್ಲಿ ಅಲ್ಫಾ ಪಾರ್ಟಿಕಲ್ಸ್ ಗೆ ಏನಾಗ್ತದೆ? R is equal to R2, radius is P1 or P2 is equal to again P. ಯಾಕೆ ಹೇಳಿ? ಸೇಮ್ ಮೊಮೆಂಟ ಅಂತ ಹೇಳ್ತಾ ಇದ್ದಾರೆ. ಅಂಡ್ Q is equal to ಪ್ಲಸ್ 2e, ಹೀಲಿಯಂ ಪಾರ್ಟಿಕಲ್ಸ್ ಆಗಿದ್ದಕ್ಕೆ, ಹೀಲಿಯಂ ನ್ಯೂಕ್ಲಿಯೈ ಆಗಿದ್ದಕ್ಕೆ. ಅಂಡ್ B2 is equal to B, ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಬರ್ತಾ ಇದೆ ಅವೆರಡು. ಸೊ ಹಾಗಾಗಿ B2 is equal to B ಅಂತ ಬರೀಬೇಕು. ಸೊ ಈಗ ನಾವು ರೇಷಿಯೋ ಅನ್ನ ತಗೊಳ್ಬೇಕಲ್ವಾ? R1 ಬೈ R2 ಅಂತ ತಗೊಂಡ್ರೆ ರೇಷಿಯೋ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ನಮ್ಗೆ ಬೇಕಾಗಿದ್ದು R1 ಬೈ R2. ಸೊ ದಿಸ್ ಇಸ್ ಈಕ್ವಲ್ ಟು R1 ಗೆ ಎಕ್ಸ್ಪ್ರೆಷನ್ ಏನ್ ಬರೀಬಹುದು? P1 ಬೈ QB
Q1 B1 whole divided by P2 by Q2 B2. Okay, or this is equal to P1 is P ಆಯ್ತು P divided by Q1 B1. Q1 ಎಷ್ಟಿದೆ plus E into B into Q2 B2 ಮೇಲೆ ಹೋಗುತ್ತೆ. ಸೊ plus 2E into B divided by P. ಸೊ P ಕ್ಯಾನ್ಸಲ್ ಆಯ್ತು, B ಕ್ಯಾನ್ಸಲ್ ಆಯ್ತು, ಉಳಿಯೋದೇನು 2 ಮತ್ತೆ 1 ಇದೆ. ಸೊ ರೇಷಿಯೋ ಏನಾಯ್ತು 2:1 ಆಯ್ತು ಇಲ್ವಾ? ಸೊ ಯಾವುದು ಸರಿಯಾದ ಆನ್ಸರ್ ಇಲ್ಲಿ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಗೆ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ, ತುಂಬಾ ಕ್ಲಿಯರ್ ಆಗಿ ಹೇಳಿದ್ದು. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್ ಆಯ್ತಲ್ವಾ? ಫೋರ್ತ್ ಕ್ವಶನ್ ಗೆ ಹೋದ್ರೆ, ಸೊ ಫೋರ್ತ್ ಕ್ವಶನ್ ಏನ್ ಹೇಳುತ್ತೆ? ಅ ಲಾಂಗ್ ವೈರ್ ಕ್ಯಾರಿಂಗ್ ಏನಿದೆ, a long wire carrying a steady current is bent into a circular loop of 1 turn ಅಲ್ವಾ? ಸೊ ಒಂದು ಲಾಂಗ್ ವೈರ್ ಇದೆ, ಸ್ಟೆಡಿ ಕರೆಂಟ್ ಅನ್ನ ಕ್ಯಾರಿ ಮಾಡ್ತಾ ಇದೆ, ಇಸ್ ಬೆಂಟ್ ಇಂಟು ಎ ಸರ್ಕ್ಯುಲರ್ ಲೂಪ್ ಆಫ್ 1 ಟರ್ನ್. ಒಂದು ಟರ್ನ್ ಇರುವಂತ ಸರ್ಕ್ಯುಲರ್ ಲೂಪ್ ಆಗಿ ನಾವು ಅದನ್ನ ಬೆಂಡ್ ಮಾಡಿದ್ದೇವೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದ ಲೂಪ್ ಇಸ್ ಬಿ. ಸೊ ಆ ಕೇಸಲ್ಲಿ ಒಂದು ಟರ್ನ್ ಇದ್ದಾಗ ನಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಾಗತ್ತೆ? ಬಿ ಆಗತ್ತೆ. ಇಟ್ ಈಸ್ ದೆನ್ ಬೆಂಟ್. ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ ನಾವ್ ಏನ್ ಮಾಡ್ತೇವೆ? ಇಟ್ ಈಸ್ ದೆನ್ ಬೆಂಟ್ ಇಂಟು ಎ ಸರ್ಕ್ಯುಲರ್ ಕಾಯಿಲ್ ಆಫ್ ಎನ್ ಟರ್ನ್ಸ್ ಅಲ್ವಾ? ಸೊ ಎನ್ ಟರ್ನ್ಸ್ ಆಗಿ ಬೆಂಟ್ ಮಾಡ್ತೇವೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದಿಸ್ ಕಾಯಿಲ್ ಆಫ್ ಎನ್ ಟರ್ನ್ಸ್ ವಿಲ್ ಬಿ. ಓಕೆ, ತುಂಬಾ ಚೆನ್ನಾಗಿರೋ ಕ್ವಶನ್ ಇಲ್ಲಿ. ಸೊ ಜಸ್ಟ್ ಥಿಂಕ್ ಅಂಡ್ ಆನ್ಸರ್ ಇಲ್ಲಿ. ಅ ಲಾಂಗ್ ವೈರ್ ಕ್ಯಾರಿಂಗ್ ಎ ಸ್ಟೆಡಿ ಕರೆಂಟ್. ಲೆಟ್ ಎಲ್ ಬಿ ದಿ ಲೆಂತ್ ಆಫ್ ದಿ ವೈರ್ ಅಂತ ಇಟ್ಕೊಳ್ಳೋಣ. ಎಲ್ ಅನ್ನ ಲೆಂತ್ ಆಫ್ ದ ವೈರ್ ಅಂತ ಇಟ್ಕೋತೇನೆ. ಸೊ ಒಂದು ಲಾಂಗ್ ಲೆಂತ್ ಇದೆ, ಈ ತರ ಇದು ಲೆಂತ್ ಆಫ್ ದ ವೈರ್ ಆದ್ರೆ ಇದನ್ನ ಏನ್ ಮಾಡಿದ್ದಾರೆ? ಈ ರೀತಿ ಇರುವಂತ ಒಂದು ವೈರ್ ಅನ್ನ ಬೆಂಟ್ ಮಾಡಿದ್ದಾರೆ. ಬೆಂಟ್ ಇಂಟು ಎ ಸರ್ಕ್ಯುಲರ್ ಲೂಪ್ ಆಫ್ 1 ಟರ್ನ್ ಅಂದ್ರೆ ಈ ರೀತಿ ಒಂದು ಟರ್ನ್ ಆಗಿ ಬೆಂಟ್ ಮಾಡಿದ್ದಾರೆ ಅಂತ ಇಟ್ಕೋತೇನೆ. ಸೊ ಆ ಕೇಸಲ್ಲಿ ಸರ್ಕಂಫರೆನ್ಸ್ ಏನಾಯ್ತು? ಈ ಕೇಸಲ್ಲಿ ಫಸ್ಟ್ ಕೇಸಲ್ಲಿ ಸರ್ಕಂಫರೆನ್ಸ್ ಆಫ್ ದ ಕಾಯಿಲ್ ಇಸ್ ಈಕ್ವಲ್ ಟು ಫಸ್ಟ್ ಕೇಸಲ್ಲಿ. ಓಕೆ, ಸೊ ಸರ್ಕಂಫರೆನ್ಸ್ ಆಫ್ ದ ಲೂಪ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? ಸಪೋಸ್ ಆರ್ ಇಸ್ ದ ರೇಡಿಯಸ್ ಆದ್ರೆ, ಆರ್ ಅನ್ನ ಕ್ಯಾಪಿಟಲ್ ಆರ್ ಅನ್ನ ರೇಡಿಯಸ್ ಅಂತ ಇಟ್ಕೊಂಡ್ರೆ ದಟ್ ಈಸ್ ಈಕ್ವಲ್ ಟು 2πr ಅಂತ ಬರೀಬಹುದು. ಸರ್ಕಂಫರೆನ್ಸ್ ಆಫ್ ದಿ ಲೂಪ್ ಇದು. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದಿ ಲೂಪ್. ಈ ಕೇಸಲ್ಲಿ ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಟ್ ದ ಸೆಂಟರ್ ಆಫ್ ದ ಲೂಪ್ ಅಂದ್ರೆ, ಎಟ್ ದಿ ಸೆಂಟರ್ ಆಫ್ ದಿ ಲೂಪ್ ಅಂದ್ರೆ, ಓಕೆ, ಸೊ ಅದಕ್ಕೊಂದು ಎಕ್ಸ್ಪ್ರೆಷನ್ ಇದೆ. ಬಿ ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು? μ0I/2r. ಸೊ ಇದನ್ನ ಹೇಗೆ ಯೂಸ್ ಮಾಡ್ತೇವೆ, ಹೇಗೆ ಒಬ್ಟೈನ್ ಮಾಡ್ತೇವೆ ಅಂದ್ರೆ, ಇನ್ ಕೇಸ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಇದ್ರೆ ಒಂದು ಬಯೋಟ್ ಸವರ್ಟ್ಸ್ ಲಾ ಅಂತ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೀವು ಥಿಯರಿಯಲ್ಲಿ ಕಲಿತೀರಿ. ಸೊ ಕರೆಂಟ್ ಕ್ಯಾರಿಂಗ್ ಲೂಪ್ ಇದ್ರೆ ಅದರ ಸೆಂಟರ್ ಅಲ್ಲಿ ಅಂದ್ರೆ ಎಕ್ಸಿಸ್ ಎಷ್ಟಾಗತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು ಯೂಸಿಂಗ್ ಬಯೋಟ್ ಸವರ್ಟ್ಸ್ ಲಾ. ಸೊ ಹಾಗೆ ಈ ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದರ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಅದರ ಡಿರೈವೇಶನ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ? ಸೆಂಟರ್ ಅಲ್ಲಿ μ0I/2r ಅಂತ ಬರುತ್ತೆ. ಇದು ಫಸ್ಟ್ ಕೇಸಿಗೆ ಆಯ್ತು. ಸೆಕೆಂಡ್ ಕೇಸಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು? ಸೆಕೆಂಡ್ ಕೇಸಲ್ಲಿ ಏನ್ ಮಾಡಿದ್ದಾರೆ? ಇಟ್ ಈಸ್ ದೆನ್ ಬೆಂಟ್ ಇಂಟು ಎ ಸರ್ಕ್ಯುಲರ್ ಕಾಯಿಲ್ ಆಫ್ ಎನ್ ಟರ್ನ್ಸ್. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ, ಸೇಮ್ ವೈರ್ ನ ಒಂದು ಟರ್ನ್ ಇರೋ ಬದಲು ಎನ್ ನಂಬರ್ ಆಫ್ ಟರ್ನ್ಸ್ ಆಗಿ ಹೀಗೆ, ಸೊ ಎನ್ ನಂಬರ್ ಆಫ್ ಟರ್ನ್ಸ್ ಆಗಿ ಬೆಂಟ್ ಮಾಡಿದ್ದಾರೆ. ಓಕೆ, ಸೊ ಇಟ್ ಈಸ್ ಬೆಂಟ್ ಇಂಟು ಎ ಎನ್ ನಂಬರ್ ಆಫ್ ಟರ್ನ್ಸ್ ಆಫ್, ಅಂದ್ರೆ ಒಂದು ಕಾಯಿಲ್ ಫಾರ್ಮ್ ಆಗಿದೆ. ಇಟ್ ಕಂಟೇನ್ಸ್ ಎನ್ ನಂಬರ್ ಆಫ್ ಟರ್ನ್ಸ್. ಸೊ ನಾವೇನ್ ಬರೀಬಹುದು? ಸೇಮ್ ಏನಿಲ್ಲಿ ದ ಸೇಮ್ ಲೂಪ್ ಈಸ್ ಅಥವಾ ಸೇಮ್ ವೈರ್ ಇಸ್ ಬೆಂಟ್ ಇಂಟು ಏನ್ ಮಾಡಿದ್ದಾರೆ? ಓಕೆ,
ಅ ಸರ್ಕ್ಯುಲರ್ ಕಾಯಿಲ್. ಕಾಯಿಲ್ ಅಂತ ಬಂದಾಗ ಏನ್ ಮಾಡ್ತೇವೆ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ. ಸೊ ಸರ್ಕ್ಯುಲರ್ ಕಾಯಿಲ್ ಆಗಿ ಬೆಂಟ್ ಮಾಡಿದ್ದಾರೆ. ಓಕೆ, ಸೊ ಈ ಕೇಸಲ್ಲಿ ನ್ಯೂ ರೇಡಿಯಸ್ ಏನಾಗತ್ತೆ, ಯಾವಾಗ ರೇಡಿಯಸ್ ಏನಾಗ್ತದೆ, ನ್ಯೂ ರೇಡಿಯಸ್ ಈಸ್ ಈಕ್ವಲ್ ಟು, ಆಕ್ಚುಲ್ ಎಷ್ಟಿತ್ತು ರೇಡಿಯಸ್, ಆರ್ ಇತ್ತಲ್ವಾ ಫಸ್ಟ್ ಕೇಸಲ್ಲಿ, ಅವಾಗ ಸರ್ಕಂಫರೆನ್ಸ್ ಎಷ್ಟಿತ್ತು, 2πr ಇತ್ತು. ಓಕೆ, ಸೊ ಈಗ ನ್ಯೂ ರೇಡಿಯಸ್ ಅನ್ನ ಮಾಡ್ಬೇಕು ಅಂದ್ರೆ ನಾವು n ನಂಬರ್ ಆಫ್ ಟರ್ನ್ಸ್ ಅನ್ನ ಮಾಡಿದ್ದೇವೆ. ಸೊ ಹಾಗಾಗಿ n ಇಂಟು 2πr ಈಸ್ ಈಕ್ವಲ್ ಟು 2πr ಆಗತ್ತೆ. n ನಂಬರ್ ಆಫ್ ಟರ್ನ್ಸ್ ಬೇಕು ನಮ್ಗೆ. ಸೊ ಹಾಗಾಗಿ n ಇಂಟು 2πr ಈಸ್ ಈಕ್ವಲ್ ಟು 2πr ಅಂತ ಬರಿಬಹುದು. ಓಕೆ, ಸೊ ಹಾಗಾಗಿ r ಈಸ್ ಈಕ್ವಲ್ ಟು ಸ್ಮಾಲ್ r ಈಸ್ ಈಕ್ವಲ್ ಟು ನಾವೇನ್ ಬರಿಬಹುದು, ಕ್ಯಾಪಿಟಲ್ R ಡಿವೈಡೆಡ್ ಬೈ n ಅಂತ ಬರಿಬಹುದು. ಯಾವುದು ಸೆಕೆಂಡ್ ಕೇಸ್ ಅಲ್ಲಿ ರೇಡಿಯಸ್ ಈಸ್ ಈಕ್ವಲ್ ಟು ಏನಾಯ್ತು, r ಬೈ n ಆಯ್ತು. ಓಕೆ, ಈಗ ನಾವು ಈ ಕ್ವಶನ್ ಗೆ ಬಂದ್ರೆ, ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ ಗೆ ಬಂದ್ರೆ ಏನಿದೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದಿಸ್ ಕಾಯಿಲ್ ಆಫ್ n ಟರ್ನ್ಸ್. ಸೊ ಈಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಸೊ ಈ ಸೆಕೆಂಡ್ ಕೇಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್, ಈ ಲೂಪ್ಸ್ ಇದ್ರೆ, ಈ ಲೂಪ್ ಅಲ್ಲಿ n ನಂಬರ್ ಆಫ್ ಟರ್ನ್ಸ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, so this is equal to magnetic field at the center of this loops is equal to n into n number of turns ಇದೆ ಅಲ್ವಾ, mu naught I divided by 2. So ಇದೇನಾಗುತ್ತೆ, mu naught I divided by 2r. ಇದು ಎಕ್ಸ್ಪ್ರೆಷನ್, ಬಟ್ ಹಿಯರ್ ಇನ್ ದಿಸ್ ಕೇಸ್ r is equal to ಯಾವುದು, ರೇಡಿಯಸ್ ಎಷ್ಟು ನಮ್ದು, ಸ್ಮಾಲ್ r ಅಂತ ತಗೊಂಡಿದ್ದೇವೆ ನಾವು. ಈ ಕೇಸಲ್ಲಿ ಕ್ಯಾಪಿಟಲ್ R ಅಲ್ಲ, ರೇಡಿಯಸ್ ಎಷ್ಟು, ಸ್ಮಾಲ್ r. ಸೊ ಹಾಗಾಗಿ ಇದು ಏನಾಯ್ತು, mu naught I divided by 2r ಅಂತ. ಸೊ n into mu naught I by 2r. So this is equal to mu naught I divided by 2 into r ಅಂದ್ರೆ ಏನಿದೆ, ಸ್ಮಾಲ್ r is equal to r divided by n ಇದೆ ಅಲ್ವಾ. ಸೊ ಅಂದ್ರೆ ಇದೇನಾಯ್ತು, n ಸ್ಕ್ವೇರ್ ಇಂಟು mu naught I divided by 2r. ಓಕೆ, mu naught I divided by 2r. ಸೊ b ಡ್ಯಾಶ್ ಅಂತ ಬೇಕಾದ್ರೆ ತಗೊಳ್ಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಇಂಟು mu naught I by 2r ಏನನ್ನ ರಿಪ್ರೆಸೆಂಟ್ ಮಾಡತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ, n ಸ್ಕ್ವೇರ್ ಇಂಟು b. ಸೊ ಹಾಗಾಗಿ ಏನಾಯ್ತು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಸೆಂಟರ್ ಆಫ್ ದಿಸ್ ಕಾಯಿಲ್ ಆಫ್ n ಟರ್ನ್ಸ್ ವಿಲ್ ಬಿ ಏನಾಗತ್ತೆ, n ಸ್ಕ್ವೇರ್ ಇಂಟು b ಆಯ್ತು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. b ಡ್ಯಾಶ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಇಂಟು ಬಿ ಆರ್. ಓಕೆ, ಸೊ ಜಸ್ಟ್ ಇಲ್ಲಿ ನಾವು ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ಏನ್ ಮಾಡಿದ್ದಾರೆ, ನಂಬರ್ ಆಫ್ ಟರ್ನ್ ಈಸ್ ಈಕ್ವಲ್ ಟು 1, ಒಂದು ಟರ್ನ್ ಅಷ್ಟೇ ಇದೆ. ಸೆಕೆಂಡ್ ಕೇಸ್ ಅಲ್ಲಿ ಇದನ್ನ n ನಂಬರ್ ಆಫ್ ಟರ್ನ್ಸ್ ಆಗಿ ಒಂದು ಕಾಯಿಲ್ ಅನ್ನ ಫಾರ್ಮ್ ಮಾಡಿದ್ದಾರೆ. n ನಂಬರ್ ಆಫ್ ಲೂಪ್ಸ್ ಅಲ್ಲಿ n ನಂಬರ್ ಆಫ್ ಲೂಪ್ಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ಒಂದು ಕಾಯಿಲ್ ಫಾರ್ಮ್ ಆಗಿದೆ. ಆ ಕೇಸ್ ಅಲ್ಲಿ ಸೆಂಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಗೆ ಎಕ್ಸ್ಪ್ರೆಷನ್ ಅನ್ನ ಈ ರೀತಿಯಲ್ಲಿ ಬರೀಬಹುದು. n ನಂಬರ್ ಆಫ್ ಲೂಪ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 5ನೇ ಕ್ವಶನ್ ಗೆ ಹೋದ್ರೆ, ಈ ಲಾಂಗ್ ಸೊಲೆನಾಯ್ಡ್ ಏನ್ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಒಂದು ಲಾಂಗ್ ಸೊಲೆನಾಯ್ಡ್ ಅನ್ನ ತಗೊಳ್ತಾ ಇದ್ದಾರೆ ಆಫ್ ರೇಡಿಯಸ್ 1 ಮಿಲಿಮೀಟರ್ ಅಲ್ವಾ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 1 ಮಿಲಿಮೀಟರ್ ಕೊಟ್ಟಿದ್ದಾರೆ. ಹ್ಯಾಸ್ 100 ಟರ್ನ್ಸ್ ಪರ್ ಮಿಲಿಮೀಟರ್. ಸೊ ಏನಾಗಿದೆ, ಇದರಲ್ಲಿ 100 ಟರ್ನ್ಸ್ ಪರ್ ಮಿಲಿಮೀಟರ್ ಗೆ 100 ಟರ್ನ್ಸ್ ಇದೆ. ಇಫ್ 1 ಆಂಪಿಯರ್ ಕರೆಂಟ್ ಫ್ಲೋಸ್ ಇನ್ ದ ಸೊಲೆನಾಯ್ಡ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ದ ಸೆಂಟರ್ ಆಫ್ ದ ಸೊಲೆನಾಯ್ಡ್ ಈಸ್ ಅಲ್ವಾ. ಸೊ ಸೊಲೆನಾಯ್ಡ್ ಅಂತ ಬಂದಾಗ ನಾವೇನಂತೇವೆ, ಸೊಲೆನಾಯ್ಡ್ ಅಂತ ನಾವು ಯಾವುದಕ್ಕೆ ಕರಿಬಹುದು, ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಜನರೇಟ್ ಮಾಡುವಂತದ್ದು. ಓಕೆ, ಸೊಲೆನಾಯ್ಡ್ ಏನ್ ಮಾಡತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಜನರೇಟ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಡಿವೈಸ್ ಅಂತ ಕರಿತೇವೆ ನಾವು. ಸೊ ಸೊಲೆನಾಯ್ಡ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ಲಾಂಗ್ ಹಾಲೋ ಸಿಲಿಂಡ್ರಿಕಲ್ ಟ್ಯೂಬ್ ಇರುತ್ತೆ, wounded by insulated wire. ಓಕೆ, ಸೊ ಜಸ್ಟ್ ಲೈಕ್ ಈ ತರ ಒಂದು ಟ್ಯೂಬ್ ಇರುತ್ತೆ, ಇದರಲ್ಲಿ ನಾವೇನ್ ಮಾಡ್ತಾರೆ, ಇನ್ಸುಲೇಟೆಡ್ ವೈರ್ಸ್ ಅನ್ನ ಉಂಡ್ ಮಾಡಿರ್ತಾರೆ. ಸೊ ಎಲ್ಲ ಕಾಯಿಲ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತೇವೆ ನಾವು, ಎಲ್ಲ ಮಷಿನರಿಗಳಲ್ಲಿ. ಸೊ ಈ ರೀತಿಯಲ್ಲಿ
n ನಂಬರ್ ಆಫ್ ಟರ್ನ್ಸ್ ಇರುತ್ತೆ. ಇದು ಸೊಲೆನಾಯ್ಡ್. ಓಕೆ, ಸೊ ಈ ರೀತಿಯಲ್ಲಿ ಇನ್ಸುಲೇಟೆಡ್ ವೈರ್ಸ್ ಅನ್ನ ಉಂಡ್ ಮಾಡಿ. ಸೊ ಇಲ್ಲಿ ಏನ್ ಕ್ವಶನ್ ಇದೆಪ್ಪ ಅಂದ್ರೆ, ಎ ಲಾಂಗ್ ಸೊಲೆನಾಯ್ಡ್ ಆಫ್ ರೇಡಿಯಸ್ 1 ಮಿಲಿಮೀಟರ್. ಒಂದು ಸೊಲೆನಾಯ್ಡ್ ಕೊಟ್ಟಿದ್ದಾರೆ, ಅದರ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 1 ಮಿಲಿಮೀಟರ್ ಅಂತ ಇದೆ. ರೇಡಿಯಸ್ ಆಫ್ ದ ಸೊಲೆನಾಯ್ಡ್ ಈಸ್ ಈಕ್ವಲ್ ಟು 1 ಮಿಲಿಮೀಟರ್, ಹ್ಯಾಸ್ 100 ಟರ್ನ್ಸ್ ಪರ್ ಮಿಲಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟಿದೆ, ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ, ಸ್ಮಾಲ್ n ಈಸ್ ಈಕ್ವಲ್ ಟು, ಓಕೆ 1 ಮಿಲಿಮೀಟರ್ ಇದೆ ಅಂದ್ರೆ ಇದನ್ನ ಹೇಗೆ ಮಾಡ್ಬೇಕು ನಾವು, SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡಬೇಕು. 1 ಇಂಟು 10⁻³ ಮೀಟರ್ ಅಂತ ಬರೀಬಹುದು. SI ಯೂನಿಟ್ ಗೆ ಕನ್ವರ್ಟ್ ಮಾಡಿದ್ರೆ 1 ಇಂಟು 10⁻³ ಮೀಟರ್ಸ್ ಅಲ್ವಾ. ಸೊ ಇಲ್ಲಿ ಕರೆಂಟ್ ಈಸ್ ಈಕ್ವಲ್ ಟು 1 ಆಂಪಿಯರ್. I ಈಸ್ ಈಕ್ವಲ್ ಟು ಹೌ ಮಚ್, 1 ಆಂಪಿಯರ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ಸೊಲೆನಾಯ್ಡ್. ಸೊ ಸಪೋಸ್ ಇಲ್ಲಿ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ, ಸೊಲೆನಾಯ್ಡ್ ನ ಕಾಯಿಲ್ ಅಲ್ಲಿ ಥ್ರೂ ದಿಸ್ ವೈರ್ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ, ಸೊ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರ ರೇಡಿಯಸ್ 1 ಮಿಲಿಮೀಟರ್ ಇದೆ, ಹ್ಯಾಸ್ 100 ಟರ್ನ್ಸ್ ಪರ್ ಮಿಲಿಮೀಟರ್. ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಎಷ್ಟಾಗತ್ತೆ ಇಲ್ಲಿ, ಸ್ಮಾಲ್ n ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ಎಷ್ಟಾಯ್ತು, ಪರ್ ಮಿಲಿಮೀಟರ್. ಓಕೆ, ಪರ್ ಮಿಲಿಮೀಟರ್ ಲೆಂತ್ ಗೆ ಎಷ್ಟಿದೆಪ್ಪ, ನಂಬರ್ ಆಫ್ ಟರ್ನ್ಸ್ 100 ಟರ್ನ್ಸ್ ಇದೆ. 100 ಟರ್ನ್ಸ್ ಪರ್ ಮಿಲಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಟ್ ಮೀನ್ಸ್ 100, so it is 100 divided by per millimeter means it is ಎಷ್ಟಾಗಬೇಕು, 10⁻³ that means 100 into 10⁻³ per ಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ ಅಲ್ವಾ, that is 10⁵ ಟರ್ನ್ಸ್ ಪರ್ ಮೀಟರ್ ಅಂತ ಆಯ್ತು, SI ಯೂನಿಟ್ ಗೆ ಕನ್ವರ್ಟ್ ಮಾಡಿದ್ರೆ ಇದನ್ನು. ಓಕೆ, ನೆಕ್ಸ್ಟ್ ನಾವೇನ್ ಮಾಡ್ಬೋದು ಅಂದ್ರೆ, ನಮ್ಗೆ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ದ ಸೆಂಟರ್ ಆಫ್ ದಿ ಸೊಲೆನಾಯ್ಡ್. ಸೊ ಎಟ್ ದ ಸೆಂಟರ್ ಆಫ್ ದಿ ಸೊಲೆನಾಯ್ಡ್ ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಇದು ತುಂಬಾ ಇಂಪಾರ್ಟೆಂಟ್ ರಿಲೇಷನ್. ಎಟ್ ದ ಸೆಂಟರ್ ಆಫ್ ದಿ ಸೊಲೆನಾಯ್ಡ್ ಈಸ್ ಈಕ್ವಲ್ ಟು, ಎಟ್ ದ ಸೆಂಟರ್ ಆಫ್ ದಿ ಸೊಲೆನಾಯ್ಡ್ ಗೆ ತುಂಬಾ ಇಂಪಾರ್ಟೆಂಟ್ ರಿಲೇಷನ್ ಆಗತ್ತೆ, ತುಂಬಾ ಇಂಪಾರ್ಟೆಂಟ್ ಇಕ್ವೇಶನ್ ಆಗತ್ತೆ. ಸೊ ದಿಸ್ B ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು, μ0 Ni ಅಂತ ಬರೀಬಹುದು. ಸೊ ದ ಎಕ್ಸ್ಪ್ರೆಷನ್ ಇಸ್ μ0 Ni. ಓಕೆ, μ0 Ni ಅಂದ್ರೆ, μ0 ಅನ್ನ ಏನಂತೇವೆ, ಪರ್ಮಿಯಬಿಲಿಟಿ ಅಂತ ಕರಿತೇವೆ, ಫ್ರೀ ಸ್ಪೇಸ್. ಸೊ ದ ವ್ಯಾಲ್ಯೂ ಇಸ್ 4π into 10⁻⁷. ಯಾವುದು ಇದು, μ0 ನ ವ್ಯಾಲ್ಯೂ ಆಗುತ್ತೆ. ಇದು ಗೊತ್ತಿರ್ಬೇಕು ನಿಮ್ಗೆ, ಕಾನ್ಸ್ಟೆಂಟ್ ಟರ್ಮ್ ಇದು. n ಮೀನ್ಸ್ ನಂಬರ್ ಆಫ್ ಟರ್ನ್ಸ್ per unit length, ಅಂದ್ರೆ 100 into 10⁻³ that means 10⁻+5 into I is equal to 1 ಆಯ್ತು, that is equal to 4 into pi ವ್ಯಾಲ್ಯೂ ಎಷ್ಟಿದೆ, 3.14 ಇದೆ ಅಲ್ವಾ. ಸೊ into 10⁻⁷, 10⁻+5 that means 10⁻⁻² ಉಳ್ಕೊಂತಿಲ್ಲಿ, that is equal to ಎಷ್ಟು ಬರುತ್ತೆ, 4 into 4 16, 5 12, okay, 12.56 into 10⁻². ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಟೆಸ್ಟ್. ಸೊ ಯಾವ್ದಿದೆ ಹಾಗಾದ್ರೆ, ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. 12.56 into 10⁻² ಟೆಸ್ಲಾ. ಸೊ ಕನ್ಫ್ಯೂಸ್ ಆಗಬೇಡಿ, 10⁻⁴ ಅಂತ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇದಾಗೋದಿಲ್ಲ. ಇಲ್ಲಿ ಯಾವ್ದಾಗತ್ತೆ, ಪರ್ ಮಿಲಿಮೀಟರ್ ಗೆ ಕನ್ವರ್ಟ್, ಮಿಲಿಮೀಟರ್ ಅಲ್ಲಿ ಇರೋದನ್ನ ಪರ್ ಮೀಟರ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಇದು 12.56 into 10⁻² ಟೆಸ್ಲಾ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ, ಯಾಕಂದ್ರೆ ಇದ್ರ ಮೇಲೆ ಬಹಳ ಕ್ವಶನ್ಸ್ ಗಳು ಬರ್ತವೆ. ಇನ್ ಕೇಸ್ ಆಫ್ ಸೊಲೆನಾಯ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ದ ಸೆಂಟರ್ ಆಫ್ ದಿ ಸೊಲೆನಾಯ್ಡ್. ಬೋರ್ಡ್ ಎಕ್ಸಾಮ್ ಅಲ್ಲೂ ಇದ್ರ ಮೇಲೆ ಕ್ವಶನ್ ಗಳು ಬರ್ತವೆ. 3 ಮಾರ್ಕ್ಸ್ ನ್ಯೂಮ್ಯಾರಿಕಲ್ಸ್ ಗಳನ್ನ ಕೇಳ್ತಾರೆ ಕೆಲವೊಂದ್ಸಾರಿ. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ನ್ಯೂಮ್ಯಾರಿಕಲ್. ಓಕೆ, 6th ಕ್ವಶನ್ ಗೆ ಹೋದ್ರೆ ಏನ್ ಹೇಳುತ್ತದೆ, 6th one ಕ್ವಶನ್ ಏನಿದೆ ಇಲ್ಲಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ R ಫ್ರಮ್ ಎ ಲಾಂಗ್ ವೈರ್ ಕ್ಯಾರಿಂಗ್ ಕರೆಂಟ್ I is 0.4 ಟೆಸ್ಲಾ.
ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ ಟು ಆರ್ ಈಸ್. ಓಕೆ, ಸೊ ಏನ್ ಹೇಳ್ತಾರೆ ಅವರು ಕ್ವಶನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಎ ಲಾಂಗ್ ವೈರ್ ಕ್ಯಾರಿಂಗ್ ಅ ಕರೆಂಟ್ ಐ ಈಸ್. ಹಿಯರ್ ದರ್ ಇಸ್ ಅ ಒನ್ ವೈರ್. ಓಕೆ, ಈ ವೈರ್ ಅಲ್ಲಿ ಕರೆಂಟ್ ಇದೆ, ಸೊ ಐ ಅಂತ ಇಟ್ಕೊಳ್ಳಿ. ಕರೆಂಟ್ ಎಷ್ಟಿದೆ? ಐ ಇದೆ. ಸೊ ನಾನು ಆಲ್ರೆಡಿ ಹೇಳಿದೆ, ಒಂದ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರೆ ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಆಕ್ಟ್ ಆಗುತ್ತೆ. ಅದರ್ವೈಸ್ ಅ ಮೂವಿಂಗ್ ಚಾರ್ಜ್ ಇದ್ರೆ ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಈಸ್ ಆಲ್ಸೋ ಅ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅಂದ್ರೆ ಅದು ಕರೆಂಟ್ ಕ್ಯಾರಿಂಗ್ ವೈರ್ ಇದೆ. ಸೊ ಇದೇನ್ ಮಾಡತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಇದ್ರ ಸುತ್ತಲೂ ಏನಾಯ್ತು? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗತ್ತೆ. ಸೊ ನಾವೇನ್ ಕೊಡ್ತಾ ಇದಾರೆ ಅಂದ್ರೆ ಅವರು, ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಎ ಲಾಂಗ್ ವೈರ್ ಕ್ಯಾರಿಂಗ್ ಅ ಕರೆಂಟ್ ಇಸ್ 0.4 ಟೆಸ್ಲಾ. ಒಂದು ಎಟ್ ಎ ಡಿಸ್ಟೆನ್ಸ್ ಆರ್, ಸಪೋಸ್ ಪಾಯಿಂಟ್ ಪಿ ಇಸ್ ಎಟ್ ಎ ಡಿಸ್ಟೆನ್ಸ್ ಆರ್ ಇದೆ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ? 0.4 ಟೆಸ್ಲಾ ಇದೆ. ಬಿ ಎಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ ಆರ್. ಇದನ್ನ ಏನ್ ತಗೊಳ್ಳುವ? ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ ಆರ್ ಈಸ್ ಈಕ್ವಲ್ ಟು ಎಷ್ಟು ಅಂತಾರೆ ಅವರು? 0.4 ಟೆಸ್ಲಾ ಅಂತ ಹೇಳ್ತಾ ಇದ್ದಾರೆ. ಸೊ ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಡಿಸ್ಟೆನ್ಸ್ ಟು ಆರ್ ಇಸ್, ಸಪೋಸ್ ನಮ್ಮ ಪಾಯಿಂಟ್ ಪಿ ಡ್ಯಾಶ್ ಎಲ್ಲಿದೆ? ಎಟ್ ಎ ಡಿಸ್ಟೆನ್ಸ್ ಟು ಆರ್ ಅಲ್ಲಿ ಇದ್ರೆ, ಸೊ ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಬಿ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಬಿ ಗೆ ಎಕ್ಸ್ಪ್ರೆಷನ್ ಅನ್ನ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಒಂದು ಎಕ್ಸ್ಪ್ರೆಷನ್ ಇದೆ. ಸಪೋಸ್ ದರ್ ಇಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ where the distance is r from the current carrying conductor ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಏನಿದೆಪ್ಪ ಅಂದ್ರೆ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r ಅಂತಿದೆ, ಸಾರಿ 2πr ಅಂತಿದೆ. ಇದು ಎಕ್ಸ್ಪ್ರೆಷನ್, ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2πr. ಓಕೆ, ಸೊ ಅದನ್ನೇ ಇಲ್ಲೂ ಅಪ್ಲೈ ಮಾಡಿದ್ರೆ ಈ ಕೇಸಲ್ಲಿ ಬಿ ಈಸ್ ಈಕ್ವಲ್ ಟು ಏನಾಗತ್ತೆ? ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2πr ಆಯ್ತು ಅಲ್ವಾ? ಸೊ ಹಾಗೆ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2π. ಇಲ್ಲಿ ಏನ್ ಮಾಡಿದ್ದಾರೆ? ಆರ್ ಈಸ್ ಈಕ್ವಲ್ ಟು, ಸೆಕೆಂಡ್ ಕೇಸ್ ಅಲ್ಲಿ r1 ಈಸ್ ಈಕ್ವಲ್ ಟು ಆರ್ ಇದ್ರೆ ಆರ್ ಡ್ಯಾಶ್ ಅಥವಾ ಆರ್ ಈಸ್ ಈಕ್ವಲ್ ಟು ಆರ್ ಇದ್ರೆ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಏನ್ ತಗೊಂಡಿದ್ದಾರೆ? 2r ಅಂತ ತಗೊಂಡು. ಸೊ ದಿಸ್ ಇಸ್ 2r. ಓಕೆ, ಸೊ ನಾವೇನ್ ಮಾಡ್ಬೇಕು? ಬಿ ಬೈ ಬಿ ಡ್ಯಾಶ್ ಅನ್ನ ಮಾಡೋಣ, ಅಥವಾ ಬಿ ಡ್ಯಾಶ್ ಬೈ ಬಿ ಅನ್ನ ಮಾಡೋಣ. ನಮ್ಗೆ ಬಿ ಡ್ಯಾಶ್ ಗೆ ವ್ಯಾಲ್ಯೂ ಬೇಕಲ್ವಾ? ಸೊ ಬಿ ಡ್ಯಾಶ್ ಬೈ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಏನಾಗತ್ತೆ? ಮ್ಯೂ ನಾಟ್ ಐ ಕ್ಯಾನ್ಸಲ್ ಆಯ್ತು, 2π ಕ್ಯಾನ್ಸಲ್ ಆಯ್ತು, ಆರ್ ಕೂಡ ಕ್ಯಾನ್ಸಲ್ ಆಯ್ತು. ದಟ್ ಈಸ್ ಈಕ್ವಲ್ ಟು, ಬೇಕಾದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ ಬರೆದ್ರೆ ಇದೇನಾಗತ್ತೆ? ಬಿ ಡ್ಯಾಶ್ ಬೈ ಬಿ ಇಸ್ ಈಕ್ವಲ್ ಟು 1/2 ಉಳ್ಕೊ ಅಲ್ವಾ? ಸೊ ಬಿ ಡ್ಯಾಶ್ ಬೈ ಬಿ ಈಸ್ ಈಕ್ವಲ್ ಟು ಏನಾಗತ್ತೆ? 1/2 ಅಂದ್ರೆ ಕ್ಯಾನ್ಸಲ್ ಆಗಿ ಉಳಿದಿದ್ದು ಕ್ಯಾನ್ಸಲ್ ಆಗತ್ತೆ. ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಯ್ತು? ಬಿ ಡಿವೈಡೆಡ್ ಬೈ 2 ಆಯ್ತು. ಸೊ ಬಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 0.4 ಟೆಸ್ಲಾ ಇದೆ, ಡಿವೈಡೆಡ್ ಬೈ 2, ದಟ್ ಈಸ್ ಈಕ್ವಲ್ ಟು 0.2 ಟೆಸ್ಲಾ. ಸೊ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 0.2 ಟೆಸ್ಲಾ ಅನ್ನೋದು ಕರೆಕ್ಟ್ ಆಗಿರತ್ತೆ. ಓಕೆ, ಸೊ ಜಸ್ಟ್ ಈ ರಿಲೇಷನ್ ಒಂದು ಗೊತ್ತಿದ್ರೆ ಆಯ್ತು. ಇಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಲ್ವಾ? ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಆಗತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 7th ಒನ್ ಅನ್ನ ತಗೊಂಡ್ರೆ, ಸೊ ಇದು ಆಲ್ರೆಡಿ ನಾವು ಯೂಸ್ ಮಾಡಿರುವಂತದ್ದೇ. ಅ ಲಾಂಗ್ ಸೊಲೆನಾಯ್ಡ್ ಆಫ್ 50 ಸೆಂಟಿಮೀಟರ್ ಲೆಂತ್. ಏನ್ ಕೊಟ್ಟಿದ್ದಾರೆ? ಒಂದು ಲಾಂಗ್ ಸೊಲೆನಾಯ್ಡ್ ಕೊಟ್ಟಿದ್ದಾರೆ. ಲೆಂತ್ ಈಸ್ ಈಕ್ವಲ್ ಟು ಹೌ ಮಚ್? 50 ಸೆಂಟಿಮೀಟರ್. ಓಕೆ, ಹ್ಯಾವಿಂಗ್ 100 ಟರ್ನ್ಸ್.
ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? ಲೆಂತ್ 50 ಸೆಂಟಿಮೀಟರ್ ಇದೆ. ನಂಬರ್ ಆಫ್ ಟರ್ನ್ಸ್ ಈಸ್ ಈಕ್ವಲ್ ಟು ಹೌ ಮಚ್? 100 ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ 50 ಸೆಂಟಿಮೀಟರ್ ಇದೆ ಅಂದ್ರೆ ಇದನ್ನ ನಾವೇನ್ ಮಾಡ್ಬೇಕು? ಮೀಟರಿಗೆ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ 50 ಇಂಟು 10⁻⁻2 ಮೀಟರ್ ಆಗುತ್ತೆ. ನಂಬರ್ ಆಫ್ ಟರ್ನ್ಸ್ ಈಸ್ ಈಕ್ವಲ್ ಟು 100. ಕ್ಯಾರೀಸ್ ಎ ಕರೆಂಟ್ ಆಫ್ 2.5 amperes. ಅಂದ್ರೆ ಕರೆಂಟ್ ಈಸ್ ಈಕ್ವಲ್ ಟು ಹೌ ಮಚ್? 2.5 amperes. ಸೊ ಇದನ್ನ ಏನ್ ಮಾಡುವ? ಎನ್ ಅಂತ, ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡಿದ್ರೆ ಇದನ್ನ ಐ ಅಂತ ಡಿನೋಟ್ ಮಾಡಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದ ಸೊಲೆನಾಯ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವೇನ್ ಮಾಡಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಎಟ್ ದ ಸೆಂಟರ್ ಆಫ್ ಸೊಲೆನಾಯ್ಡ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಸೊಲೆನಾಯ್ಡ್ ಈಸ್ ಈಕ್ವಲ್ ಟು, ಎಕ್ಸ್ಪ್ರೆಷನ್ ಏನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಸೊಲೆನಾಯ್ಡ್. ಆಲ್ರೆಡಿ ನಾವು ಈ ಇಕ್ವೇಶನ್ ಅನ್ನ ನಾನು ತುಂಬಾ ಇಂಪಾರ್ಟೆಂಟ್ ರಿಲೇಷನ್ ಅಂತ ಹೇಳಿದ್ದೆ, ಆಲ್ರೆಡಿ ಯೂಸ್ ಮಾಡಿದ್ದೇವೆ. ಸೆಂಟರ್ ಆಫ್ ಸೊಲೆನಾಯ್ಡ್ ಈಸ್ ಈಕ್ವಲ್ ಟು, ಎಕ್ಸ್ಪ್ರೆಷನ್ ಏನಿದೆ? ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಅಂತ ಇದೆ ಅಲ್ವಾ? ಸೊ ಮ್ಯೂ ನಾಟ್ ಎನ್ ಐ, ವೇರ್ ಸ್ಮಾಲ್ ಎನ್ ಇಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ಐ ಅಂತ ಆಗುತ್ತೆ. ಸೊ ಮ್ಯೂ ನಾಟ್ ವ್ಯಾಲ್ಯೂ ಎಷ್ಟು? 4π ಇಂಟು 10⁻⁻7 ಇಂಟು ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? 100 ಇದೆ. ಇಂಟು ಐ ಎಷ್ಟಿದೆ ಇಲ್ಲಿ? 2.5 ಇದೆ. ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ? ಲೆಂತ್ ಆಫ್ ದಿ ಕಂಡಕ್ಟರ್ ಸೊಲೆನಾಯ್ಡ್ ಎಷ್ಟಿದೆ? 50 ಸೆಂಟಿಮೀಟರ್. ದಟ್ ಮೀನ್ಸ್ 50 ಇಂಟು 10⁻⁻2. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ we get b is equal to 4π into 10⁻⁻7. Okay, so 4 into 3.14 into 10⁻⁻7 into ಇಲ್ಲೇನಾಯ್ತು? 100/50 ಅಂದ್ರೆ 2 ಉಳಿತಲ್ವಾ? ಸೊ 2 into 2.5 ಡಿವೈಡ್ ಬೈ 10⁻⁻2, ನ್ಯೂಮರೇಟರಿಗೆ ಹೋದಾಗ 10⁻+2. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 4 into or 2 8 25 into 2.5 into 8 ಅಂದ್ರೆ 200 ಆಯ್ತು. ಸೊ ದ ವ್ಯಾಲ್ಯೂ ಅನ್ನ ನಾವು ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ಲಾಸ್ಟ್ ಆನ್ಸರ್ ಇಸ್ or 3.14 into 2 ಅಂದ್ರೆ 6.28 ಆಗುತ್ತೆ. ಓಕೆ, ಇಂಟು 10⁻⁻7 ಪ್ಲಸ್ 2 ಅಂದ್ರೆ 10⁻⁻5 ಇಂಟು 2.5 ಇಂಟು 4 ಮಾಡಿದ್ರೆ ಅಗೇನ್ ಇಟ್ ಕಮ್ಸ್ 10. ದಟ್ ಈಸ್ ಈಕ್ವಲ್ ಟು 6.28 ಇಂಟು 10⁻⁻5 10⁻+1 that is equal to 10⁻⁻4. So the option is, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕನ್ಫ್ಯೂಸ್ ಆಗಬೇಡಿ. 10⁻⁻5 ಇದೆ, ಇನ್ನೊಂದು 10⁻⁻4 ಇದೆ, ಬಟ್ 10⁻⁻4 ಬರುವಂತದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಲ್ವಾ? ಸೊ ಡೈರೆಕ್ಟ್ ಕ್ವಶನ್ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎಂಟನೇ ಕ್ವಶನ್ಗೆ ಹೋದ್ರೆ ಏನ್ ಹೇಳತ್ತೆ? 8th ಕ್ವಶನ್, 2 ಲಾಂಗ್ ಪ್ಯಾರಲಲ್ ವೈರ್ ಆರ್ ಎಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್. ಏನ್ ತಗೋತಾ ಇದ್ದಾರೆ? ಲಾಂಗ್ ಪ್ಯಾರಲಲ್ ವೈರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ದೇ ಆರ್ ಎಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಅಲ್ವಾ? ಅವು 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬೋತ್ ಆಫ್ ದೆಮ್ ಕ್ಯಾರಿ 1 ಆಂಪಿಯರ್ ಆಫ್ ಕರೆಂಟ್. ಸೊ ಎರಡು ಕಂಡಕ್ಟರ್ಸ್ ಏನ್ ಮಾಡ್ತಾ ಇದೆ? ಪ್ಯಾರಲಲ್ ವೈರ್ಸ್, ದೇ ಕ್ಯಾರಿ 1 ಆಂಪಿಯರ್ ಆಫ್ ಕರೆಂಟ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ದ 2 ವೈರ್ಸ್ ಇಸ್. ಓಕೆ, ಸೊ ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ? 8th ಕ್ವಶನ್ಗೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಫೋರ್ಸ್ ಪರ್ ಯೂನಿಟ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ F/L ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್? 2 ಲಾಂಗ್ ಪ್ಯಾರಲಲ್ ವೈರ್ಸ್, ಎರಡು ಲಾಂಗ್ ಪ್ಯಾರಲಲ್ ವೈರ್ಸ್ ಇದಾವೆ. ದೇ ಆರ್ ಎಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್.
ಅವೆರಡರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆಪ್ಪ ಅಂದ್ರೆ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬೋತ್ ಆಫ್ ದೆಮ್ ಕ್ಯಾರಿ 1 ಆಂಪಿಯರ್ ಆಫ್ ಕರೆಂಟ್. ಎರಡು ಎಷ್ಟಿದೆ, ಕರೆಂಟ್ ಎಷ್ಟಿದೆ, 1 ಆಂಪಿಯರ್ ಇದೆ. ಅಂದ್ರೆ ಇನ್ ದಿಸ್ ಕೇಸ್ I1 is equal to I2 is equal to ಎಷ್ಟಾಯ್ತು, 1 ಆಂಪಿಯರ್ ಆಯ್ತು. ಓಕೆ, ಸೊ ದೇ ಆರ್ ಎಟ್ ಎ ಡಿಸ್ಟೆನ್ಸ್ ಆಫ್ ಎಷ್ಟಿದೆ, 1 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಏನು, ಅವೆರಡರ ನಡುವಿನ ಡಿಸ್ಟೆನ್ಸ್ 1 ಮೀಟರ್ ಅಂತ ಇಟ್ಕೊಳ್ಳೋಣ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಪರ್ ಯೂನಿಟ್ ಲೆಂತ್ ಅಂದ್ರೆ ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಎಫ್ ಬೈ ಎಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲೊಂದು ಲೆಂತ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸ್ಮಾಲ್ ಎಲಿಮೆಂಟ್ ಲೆಂತ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಅದು ಎಫ್ ಬೈ ಎಲ್ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಎಫ್ ಬೈ ಎಲ್ ಗೆ ಎಕ್ಸ್ಪ್ರೆಷನ್ ಇದೆ ಇಲ್ಲಿ. ಎಫ್ ಬೈ ಎಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಫೋರ್ಸ್ ಪರ್ ಯೂನಿಟ್ ಲೆಂತ್. ಸೊ ಲೆಂತ್ ಏನ್ ಕೊಟ್ಟಿಲ್ಲ ಇಲ್ಲಿ, ಲೆಂತ್ ಬೇಕಾಗೋದಿಲ್ಲ. ಎಫ್ ಬೈ ಎಲ್ ಗೆ ಒಂದು ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಈ ಎಕ್ಸ್ಪ್ರೆಷನ್ ಅನ್ನ ನೀವು ಥಿಯರಿಯಲ್ಲಿ ಡಿರೈವ್ ಮಾಡ್ತೀರಿ ಕೂಡ, 5 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಕೂಡ ಆಗತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದು. ಸೊ ದಿಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಈಸ್ ಈಕ್ವಲ್ ಟು, ಅದಕ್ಕೊಂದು ಎಕ್ಸ್ಪ್ರೆಷನ್ ಇದೆ. ದಿಸ್ ಈಸ್ ಈಕ್ವಲ್ ಟು μ0 by 2 pi into I1 I2 divided by R. ಸೊ ಇದು ಎಕ್ಸ್ಪ್ರೆಷನ್ I1 I2 divide by R into μ0 by 2 pi. ಓಕೆ, ಸೊ ಈಗ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಎಫ್ ಬೈ ಎಲ್ ಈಸ್ ಈಕ್ವಲ್ ಟು ಏನಾಗತ್ತೆ, ಎಫ್ ಬೈ ಎಲ್ ಈಸ್ ಈಕ್ವಲ್ ಟು μ0 by 2 pi into I1 I2. ಇದು 1 ಇದೆ, I2 is also 1, distance is also 1. So F by L is equal to ಏನಾಯ್ತು, μ0 value is 4 pi into 10 raised to minus 7 divided by 2 pi. So pi cancel ಆಯ್ತು, 2. So this is equal to 2 into 10 raised to minus 7 Newton per meter ಆಗತ್ತೆ ಇದು. ಸೊ ಇದೇನಾಗತ್ತೆ, 2 into 10 raised to minus 7 ಉಳಿತು. ಅಂದ್ರೆ ಯಾವುದು ಇಲ್ಲಿ ಕರೆಕ್ಟ್ ಆದ ಆನ್ಸರು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ 2 into 10 raised to minus 7 ಬಹಳ ಈಸಿ. ಜಸ್ಟ್ ಆದ್ರೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ದೇನು, ಈ ಎಕ್ಸ್ಪ್ರೆಷನ್ ಅನ್ನ ನೀವು ನೆನ್ಪಿಟ್ಕೋಬೇಕು. μ0 by 2 pi into I1 I2 divided by R ಆಗತ್ತೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಗೆ. ಓಕೆ, ಸೊ ನೆಕ್ಸ್ಟ್ we move to the next question. ಒಂಬತ್ತನೇ ಕ್ವಶನ್ಗೆ ಹೋದ್ರೆ, ಓಕೆ, ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇಸ್, ಜಸ್ಟ್ ಇದು ಥಿಯರಿ ಟೈಪ್ ಕ್ವಶನ್. ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇಸ್ ಸಬ್ಜೆಕ್ಟೆಡ್ ಟು ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಕ್ವಶನ್ ಏನಿದೆ, ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇದೆ, ಈ ತರ ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇದೆ. ದಿಸ್ ಇಸ್ ಸಬ್ಜೆಕ್ಟೆಡ್ ಟು ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ಎಲ್ಲಿಟ್ಟಿದ್ದಾರೆ, ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಏನ್ ಮಾಡಿದ್ದಾರೆ, ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾರಲಲ್ ಲೈನ್ಸ್ ಅಂತ ನಾವು ಶೋ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಈ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅನ್ನ ಇಟ್ಟಿದ್ದಾರೆ. ದ ಕಾಯಿಲ್ ವಿಲ್ ಓರಿಯಂಟ್ ಸೋ ದಟ್ ಇಟ್ಸ್ ಪ್ಲೇನ್ ಬಿಕಮ್ಸ್. ಸೊ ಈ ಕಾಯಿಲ್ ಹೇಗೆ ಓರಿಯಂಟ್ ಆಗತ್ತೆ, ಹೇಗೆ ರೊಟೇಟ್ ಆಗತ್ತೆ, ಆಸಿಲೇಟ್ ಅಥವಾ ರೊಟೇಟ್ ಆಗತ್ತೆ ಅನ್ನೋದನ್ನ ನಾವು ಥಿಂಕ್ ಮಾಡ್ಬೇಕು ಇಲ್ಲಿ. ಸೊ ಹೇಗಾಗತ್ತೆ, ವೆನ್ ಇಟ್ಸ್ ಪ್ಲೇನ್ ಬಿಕಮ್ಸ್. ಸೊ ಏನಾಗ್ಬೇಕು, ಅದರ ಪ್ಲೇನ್ ಏನಾಗ್ಬೇಕು, ಏನಾಗ್ಬೇಕು ಅಂತ ಕ್ವಶನ್ ಇದೆ. ಸೊ ಆಪ್ಷನ್ಸ್ ಏನಿದೆ, ಇನ್ಕ್ಲೈನ್ಡ್ at 45 degree, this is 45 degree to the magnetic field, inclined at an arbitrary angle to the magnetic field, parallel to the magnetic field, ಇನ್ನೊಂದು perpendicular to magnetic field. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಅಂತ ನೋಡು. ಸೊ ಏನ್ ಹೇಳ್ತಾರೆ ಅವರು, ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇಸ್ ಸಬ್ಜೆಕ್ಟೆಡ್ ಟು ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೇನಿದೆ, ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಹಾಗಾಗಿ ಈ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಏನಾಗತ್ತೆ ಅಂದ್ರೆ, ಇಟ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಒಂದು ಬಾರ್ ಮ್ಯಾಗ್ನೆಟ್ ಇರ್ಬೋದು ಅಥವಾ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಇರ್ಬೋದು, ಇವೆಲ್ಲ ಏನೋ ಮ್ಯಾಗ್ನೆಟಿಕ್ ಡೈಪೋಲ್ ಆಗಿ ಆಕ್ಟ್ ಆಗತ್ತೆ. ಅಂದ್ರೆ ಸೊ ದಿಸ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಇದೇನಾಗತ್ತೆ, ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ತರ ಬಿಹೇವ್ ಮಾಡತ್ತೆ. ಓಕೆ, ಸೊ ಡೈಪೋಲ್ ಅಂದಾಗ ನಿಮ್ಗೆ ಗೊತ್ತು, ಇಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಏನಿರ್ತದೆ, ಪಾಸಿಟಿವ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್
ಸಪರೇಟೆಡ್ ಬೈ ಅ ಸರ್ಟೆನ್ ಡಿಸ್ಟೆನ್ಸ್. ಹಾಗೆ ಮ್ಯಾಗ್ನೆಟಿಕ್ ಡೈಪೋಲ್ ಅಲ್ಲಿ ಸೊ ಸೌತ್ ಅಂಡ್ ನಾರ್ತ್ ಪೋಲ್ ಬರ್ತದೆ. ಸೊ ಹಾಗಾಗಿ ಇವು ಆಲ್ವೇಸ್ ಎಕ್ಸಿಸ್ಟ್ ಇನ್ ಪೇರ್ಸ್ ಅಷ್ಟೇ. ಸೊ ಯಾವುದು ಸೌತ್ ಪೋಲ್ ಮತ್ತೆ ಮೊನೋಪೋಲ್ಸ್ ನೆವರ್ ಎಕ್ಸಿಸ್ಟ್ ಅಲ್ವಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಬಂದಾಗ ಯಾವಾಗ್ಲೂ ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ಇರುತ್ತೆ. ಸೊ ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಸಪೋಸ್ ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ರೆ, ಸೊ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನ ಪ್ಲೇಸ್ ಮಾಡಿದ್ರೆ ಅದು ಏನಾಗತ್ತಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಹೇಗೆ ಬಿಹೇವ್ ಮಾಡ್ತದಂದ್ರೆ ದ ಡೈಪೋಲ್ ಮೊಮೆಂಟ್ ಆಫ್ ದ ಕಾಯಿಲ್ ಇಸ್ ಓಕೆ. ಸೊ ಡೈಪೋಲ್ ಮೊಮೆಂಟ್ ಆಫ್ ದ ಕಾಯಿಲ್ ಇಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಓಕೆ. ಸೊ ಡೈಪೋಲ್ ಮೊಮೆಂಟ್ ಆಫ್ ದ ಕಾಯಿಲ್ ಇಸ್ ಏನಾಗಿರುತ್ತೆ ಪ್ಯಾರಲಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಡೈಪೋಲ್ ಮೊಮೆಂಟ್ ಏನಾಗುತ್ತೆ ಪ್ಯಾರಲಲ್ ಆಗಿರುತ್ತೆ. ಡೈಪೋಲ್ ಮೊಮೆಂಟ್ ಅಥವಾ ಮ್ಯಾಗ್ನೆಟಿಕ್ ಮೊಮೆಂಟ್ ಇಸ್ ಪ್ಯಾರಲಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡೈಪೋಲ್ ಮೊಮೆಂಟ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬೇಕು ಅಂದ್ರೆ ಅಲ್ಲಿ ಏನಾಗ್ಬೇಕು, ಹೇಗಿರ್ಬೇಕು ಡೈಪೋಲ್, ದ ಪ್ಲೇನ್ ಇಸ್ ಪರ್ಪೆಂಡಿಕ್ಯುಲರ್ ಟು, ಯಾಕಂದ್ರೆ ಎಂ ಇಂಟು ಎ ಅಂತ ಬರೀತೇವೆ, ಎಂ ಇಸ್ ಈಕ್ವಲ್ ಟು ಐ ಇಂಟು ಎ ಅಂತ ಬರೀತೇವೆ. ಸೊ ಹೀಗಿದ್ರೆ ಯಾವುದು ಕರೆಂಟ್ ಕ್ಯಾರಿಂಗ್ ಕಾಯಿಲಿನ ಪ್ಲೇನ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇದ್ರೆ ಆವಾಗ ಡೈಪೋಲ್ ಮೊಮೆಂಟ್ ಇಸ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಸೊ ಅಂದ್ರೆ ಡೈಪೋಲ್ ಮೊಮೆಂಟ್ ಇಸ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಮೀನ್ಸ್, ಸೊ ಇಲ್ಲಿ ಏನಾಗುತ್ತೆ ಡೈಪೋಲ್ ಮೊಮೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್ ಆಗತ್ತೆ. ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದಿ ಡೈಪೋಲ್ ಮೊಮೆಂಟ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಮೀನ್ಸ್ ದ ಕಾಯಿಲ್ ವಿಲ್ ಓರಿಯೆಂಟ್ ಸೋ ದಟ್ ಇಟ್ಸ್ ಪ್ಲೇನ್ ಬಿಕಮ್ಸ್ ಹೀಗಿದ್ದಾಗ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆದಾಗ. ಸೊ ಆ ಕೇಸಲ್ಲಿ ಅಂದ್ರೆ ಕಾಯಿಲ್ ವಿಲ್ ಅಲೈನ್ ಇಟ್ ಸೆಲ್ಫ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ರೀತಿಯಲ್ಲಿ ಇರುತ್ತೆ. ಪ್ಲೇನ್ ಏನಾಗಿರುತ್ತೆ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆವಾಗ ನಾವು ಈ ಪ್ಲೇನಿಗೆ ಏನ್ ಹೇಳಿದ್ರೆ ನಾರ್ಮಲ್ ಎಳೆದ್ರೆ, ಪ್ಲೇನಿಗೆ ನಾರ್ಮಲ್ ಎಳೆದ್ರೆ ಅದು ಏನಾಗುತ್ತೆ ಯಾವ ಡೈರೆಕ್ಷನ್ ಅಲ್ಲಿ ಇರ್ತದೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಗಿದೆ. ಸಪೋಸ್ ಇದು ನಮ್ಮ ಪ್ಲೇನ್, ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಎಳೆದ್ರೆ ಅದು ಡೈಪೋಲ್ ಮೊಮೆಂಟಿನ ಡೈರೆಕ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಆವಾಗ ಇವೆರಡು ಏನಾಯ್ತು ಪ್ಯಾರಲಲ್ ಆಯ್ತು. ಓಕೆ. ಸೊ ಹಾಗಾಗಿ ಡೈಪೋಲ್ ಮೊಮೆಂಟ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬೇಕು ಅಂದ್ರೆ ಸೊ ದಿಸ್ ಡೈಪೋಲ್ ಮೊಮೆಂಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬೇಕು. ಓಕೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 10ನೇ ಕ್ವಶನ್ಗೆ ಹೋದ್ರೆ ಓಕೆ. ಸೊ ಇಟ್ ಇಸ್ ಬೇಸ್ಡ್ ಆನ್ ದಿ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅಂತ ಇದೆ. ಸೊ ಇಲ್ಲಿ ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅಂಡ್ ವೋಲ್ಟೇಜ್ ಸೆನ್ಸಿಟಿವಿಟಿ ಇಸ್ 20 divisions per volt. ದ ರೆಸಿಸ್ಟೆನ್ಸ್ ಆಫ್ ದ ಗೆಲನೋಮೀಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ನೀವು ಪ್ರಾಕ್ಟಿಕಲ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ರೆ ಅಲ್ಲಿ ಗೆಲನೋಮೀಟರ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಹಾಗೆ ವೋಲ್ಟ್ ಮೀಟರ್ ಅನ್ನ ಯೂಸ್ ಮಾಡ್ತೇವೆ, ಅಮ್ಮೀಟರ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಅಲ್ಲಿ ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅಂತ ಬಂದಾಗ ವೆನ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್ ಅಥವಾ ವೆನ್ ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಈಸ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಆವಾಗ ಏನಾಗತ್ತಂದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್ ಅಂತ ಕರಿತೇವೆ. ಓಕೆ. ಸೊ ಡ್ಯೂ ಟು ವಿಚ್ ಅದು ಏನಾಗತ್ತೆ ರೊಟೇಟ್ ಆಗತ್ತೆ. ಸೊ ನೀವು ಥಿಯರಿಯಲ್ಲಿ ಕಲಿತೀರಿ ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅಥವಾ MCG ಅಂತ ಬರೀತೇವೆ. ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಆರ್ MCG. ಓಕೆ. ಅದನ್ನ ಹೇಗೆ ಹೇಳ್ಬಹುದು, ಈ ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ ವೋಲ್ಟ್ ಮೀಟರ್ ಆಗಿ ಯೂಸ್ ಮಾಡಬಹುದು, ಅಮ್ಮೀಟರ್ ಆಗಿ ಯೂಸ್ ಮಾಡಬಹುದು. ಗೆಲನೋಮೀಟರ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ, ಟು ಡಿಟೆಕ್ಟ್ ದಿ ಕರೆಂಟ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ. ಸೊ ಡಿಟೆಕ್ಟ್ ಕರೆಂಟ್ ಅನ್ನ ಮಾಡ್ಲಿಕ್ಕೆ. ಓಕೆ. ಸೊ ಕರೆಂಟ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ
ಕರೆಂಟ್ ಇದ್ದಾಗ ಇದು ಏನಾಗಬೇಕು, ಡಿಫ್ಲೆಕ್ಷನ್ ಅನ್ನ ತೋರಿಸ್ಬೇಕು, ರೊಟೇಷನ್ ತೋರಿಸ್ಬೇಕು ಅಥವಾ ಡಿಫ್ಲೆಕ್ಷನ್ ಅನ್ನ ತೋರಿಸ್ಬೇಕು. ಸೊ ಆ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ಇಲ್ಲೊಂದು ನಾವು ವರ್ಕಿಂಗ್ ಪ್ರಿನ್ಸಿಪಲ್ ಏನಿದೆ ಅಂದ್ರೆ, ಸಪೋಸ್ ಅ ಕಾಯಿಲ್ ಕ್ಯಾರಿಂಗ್ ಕರೆಂಟ್, ಒಂದು ಕಾಯಿಲ್ ಇದೆ, ದಿಸ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್ ಈಸ್ ಪ್ಲೇಸ್ಡ್ ಇನ್ ಅ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅವಾಗ ಏನಾಗತ್ತಂದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್, ಟಾರ್ಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಡ್ಯೂ ಟು ದಿಸ್ ಟಾರ್ಕ್ ಇಂದ ಏನಾಗತ್ತೆ, ಇದು ರೊಟೇಟ್ ಆಗತ್ತೆ. ಓಕೆ, ಸೊ ರೊಟೇಷನ್ ಆದಾಗ ಕರೆಸ್ಪಾಂಡಿಂಗ್ ಡಿಫ್ಲೆಕ್ಷನ್ ಅನ್ನ ತೋರಿಸ್ತದೆ. ಇದು ವರ್ಕಿಂಗ್ ಆಫ್ ಮೂವಿಂಗ್ ಕಾಯಿಲ್ ಗೆಲ್ನೋಮೀಟರ್ ಆಗುತ್ತೆ. ಓಕೆ, ಸೊ ನಮ್ಗೆ ವರ್ಕಿಂಗ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಏನ್ ಬೇಕು, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡುವ. ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎ ಮೂವಿಂಗ್ ಕಾಯಿಲ್ ಗೆಲ್ನೋಮೀಟರ್ ಅನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? current sensitivity of a moving coil galvanometer. So this current sensitivity is equal to, okay, current sensitivity is equal to, ನಾವು ಹೇಗೆ ಡಿನೋಟ್ ಮಾಡಬಹುದು ಅಂದ್ರೆ, this is actually pi by I ಅಂತ ಬರೀತೇವೆ ಕರೆಂಟ್ ಸೆನ್ಸಿಟಿವಿಟಿಯನ್ನ. ದಿಸ್ pi by I ಅಂದ್ರೆ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ಇದೇನಾಗತ್ತೆ, ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. So this pi by I is given here. ಏನ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 5 division per milliamperes. Okay, 5 divisions per milliamperes. ಬಟ್ ಇದನ್ನ ನಾವು ಏನಕ್ಕೆ ಕನ್ವರ್ಟ್ ಮಾಡಬೇಕು? ಸೆನ್ಸಿಟಿವಿಟಿಯನ್ನ ಹೇಗೆ ಡಿನೋಟ್ ಮಾಡುವ? ಕರೆಂಟ್ ಸೆನ್ಸಿಟಿವಿಟಿಯನ್ನ ನಾವು ಈ ಕೇಸಲ್ಲಿ IS ಅಂತ ಡಿನೋಟ್ ಮಾಡ್ತೇನೆ. ಒಂದು ಸಿಂಬಾಲ್ ಅನ್ನ ಕೊಟ್ಕೊಳ್ಳೋಣ, IS ಕರೆಂಟ್ ಸೆನ್ಸಿಟಿವಿಟಿ. ಸೊ ದಿಸ್ ಇಸ್ 5 divisions per milliampere. ಇದನ್ನ ನಾವೇನ್ ಮಾಡಬೇಕು, ಪರ್ ಎಂಪಿಯರ್ ಗೆ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಕರೆಂಟ್ ಸೆನ್ಸಿಟಿವಿಟಿಯ ಯೂನಿಟ್ ಏನಾಗುತ್ತೆ, ಡಿವಿಷನ್ ಪರ್ ಎಂಪಿಯರ್. SI ಯೂನಿಟ್ ತಗೊಂಡ್ರೆ ಡಿವಿಷನ್ಸ್ ಪರ್ ಎಂಪಿಯರ್ ಅಂದ್ರೆ 5 divided by 1 into 10 raised to minus 3 amperes. That is equal to 5 into 10 raised to plus 3 division per ampere ಅಂತ ಆಯ್ತು. ಓಕೆ, ಇದು ಕರೆಂಟ್ ಸೆನ್ಸಿಟಿವಿಟಿ. ಸೊ ನೆಕ್ಸ್ಟ್ ಇನ್ನೊಂದು ಏನ್ ಕೊಡ್ತಾರೆ ಅವರು, ವೋಲ್ಟೇಜ್ ಸೆನ್ಸಿಟಿವಿಟಿಯನ್ನ ಕೊಟ್ಟಿದ್ದಾರೆ. ಸೊ ವೋಲ್ಟೇಜ್ ಸೆನ್ಸಿಟಿಯನ್ನ ನಾವು ಏನ್ ಮಾಡುವ, ಸೆನ್ಸಿಟಿವಿಟಿಯನ್ನ VS ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ ವೋಲ್ಟೇಜ್ ಸೆನ್ಸಿಟಿವಿಟಿ. ವೋಲ್ಟೇಜ್ ಸೆನ್ಸಿಟಿವಿಟಿಯನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ದಿಸ್ ಇಸ್ ಡಿಫ್ಲೆಕ್ಷನ್ ಅಥವಾ ಡಿವಿಷನ್ ಅಥವಾ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್, ಪೈ ಬೈ ವಿ ಅಂತ ಬರೀಬಹುದು. ಸೊ ದಿಸ್ ಪೈ ಬೈ ವಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು, 20 divisions per volt. 20 divisions per volt. ಓಕೆ, ಸೊ ಇದನ್ನೇನು ಕನ್ವರ್ಟ್ ಮಾಡಬೇಕು ಅಂತಿಲ್ಲ, 20 divisions per volt ಅಂತ ಇಡಬಹುದು. ಓಕೆ, ಸೊ ಈಗ ನಾವು ಏನನ್ನ ಯೂಸ್ ಮಾಡಬೇಕು, ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ G ಅಂತ ಡಿನೋಟ್ ಮಾಡಬಹುದು, ರೆಸಿಸ್ಟೆನ್ಸ್ ಆಫ್ ದಿ ಗ್ಯಾಲನೋಮೀಟರ್ ಅಥವಾ RG ಅಂತ ಇಟ್ಕೊಳ್ಳೋಣ. ದಿಸ್ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಆಕ್ಚುಲಿ ಓಮ್ಸ್ ಲಾ ಏನ್ ಹೇಳುತ್ತೆ, V is equal to IR. ಇದು ಓಮ್ಸ್ ಲಾ. ಆರ್ R is equal to ಏನಾಯ್ತು, V by I ಆಗ್ಬೇಕು. ಓಕೆ, R is equal to ಏನ್ ಬರಬೇಕು ನಮ್ಗೆ, V by I ಆಗ್ಬೇಕು. ಸೊ V by I ಆಗ್ಬೇಕು ಅಂದ್ರೆ V ಎಲ್ಲಿ ಹೋಗ್ಬೇಕು, ನ್ಯೂಮರೇಟರ್ ಗೆ ಹೋಗ್ಬೇಕು ಅಲ್ವಾ. ಸೊ V by I ಬೇಕು ಅಂದ್ರೆ ಇದೆಲ್ಲಿ ಹೋಗ್ಬೇಕು, V ಅನ್ನೋದು ನ್ಯೂಮರೇಟರ್ ಅಲ್ಲಿ ಬರಬೇಕು, I ಅನ್ನೋದು ಡಿನಾಮಿನೇಟರ್ ಅಲ್ಲಿ ಬರಬೇಕು. ಅಂದ್ರೆ ನಾವು ಹೇಗ್ ಬರಿಬಹುದು, ದಿಸ್ ಇಸ್ ಈಕ್ವಲ್ ಟು IS by VS ಬರಿಬಹುದಲ್ವಾ. ಯಾಕಂದ್ರೆ ಆ ಕೇಸಲ್ಲಿ IS ಅನ್ನ ಫಸ್ಟ್ ಬರೆದ್ರೆ ಪೈ ಬೈ I ಅಂತ ಆಯ್ತು, ಇಂಟು VS ಅಂದ್ರೆ ಪೈ ಬೈ ವಿ. ಸೊ ಹಾಗಾಗಿ ಇದು IS by VS ಅಂತ ಬರಿಬಹುದು ಇನ್ ಟರ್ಮ್ಸ್ ಆಫ್ ಸೆನ್ಸಿಟಿವಿಟಿಯಲ್ಲಿ ಬರೆದು. ಸೊ ದಿಸ್ ಇಸ್ ಈಕ್ವಲ್ ಟು IS ಎಷ್ಟಿದೆ ಇಲ್ಲಿ, 5 into 10 raised to plus 3 ಇದೆ, ಡಿವೈಡೆಡ್ ಬೈ 20 ಅಲ್ವಾ VS. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 5 into 10 raised to plus 3 divided by 20. ಸೊ 5 into 10 raised to plus 3 ಅಂದ್ರೆ ದಿಸ್ ಇಸ್ 5000 divided by 20. ಸೊ ಎಷ್ಟಾಯ್ತಿದು, 250 ಕರೆಕ್ಟಾ. ಸೊ 250 ohms ಆಗತ್ತೆ. ಸೊ ದಿಸ್ ಇಸ್ 2 ones are 2 5s are 0. ಸೊ 250 ohms. ಸೊ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಎಷ್ಟು,
250 ಆಯ್ತು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಜಸ್ಟ್ ನಾವಿಲ್ಲಿ ಕರೆಂಟ್ ಸೆನ್ಸಿಟಿವಿಟಿ ಮತ್ತೆ ವೋಲ್ಟೇಜ್ ಸೆನ್ಸಿಟಿವಿಟಿಯ ಡೆಫಿನೇಷನ್ಗಳು ಗೊತ್ತಿರಬೇಕು ನಮ್ಗೆ. ಕರೆಂಟ್ ಸೆನ್ಸಿಟಿವಿಟಿಯನ್ನ ನಾವು ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಅಂತ ತಗೋತೇವೆ. ಡಿಫ್ಲೆಕ್ಷನ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಸೊ ವೋಲ್ಟೇಜ್ ಸೆನ್ಸಿಟಿವಿಟಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಗೆ ಹೋದ್ರೆ 11th ಕ್ವಶನ್. ಓಕೆ, a galvanometer of 50 ohm resistance. ಸೊ ಏನ್ ಕೊಟ್ಟಿದ್ದಾರೆ, ಒಂದು ಗೆಲನೋಮೀಟರ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ, 50 ಓಮ್ ರೆಸಿಸ್ಟೆನ್ಸ್, ಹ್ಯಾಸ್ 25 ಡಿವಿಷನ್ಸ್. ಎಷ್ಟು ಡಿವಿಷನ್ಸ್ ಇದಾವೆ, 25 ಡಿವಿಷನ್ಸ್ ಇದಾವೆ. ಅ ಕರೆಂಟ್ ಆಫ್ 4 into 10⁻⁻4 amperes gives a deflection of 1 division. ಸೊ ಒಂದು ಡಿವಿಷನ್ ಆಗ್ಲಿಕ್ಕೆ ಡಿಫ್ಲೆಕ್ಷನ್ ಎಷ್ಟು ಬೇಕು, 4 into 10⁻⁴ amperes ಬೇಕು ಅಲ್ವಾ. ಸೊ ಟು ಕನ್ವರ್ಟ್ ದಿಸ್ ಗೆಲನೋಮೀಟರ್ ಇಂಟು ಎ ವೋಲ್ಟ್ ಮೀಟರ್, ನಾವೇನ್ ಮಾಡ್ಬೇಕು, ಗೆಲನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕು. ರೇಂಜ್ ಎಷ್ಟಿರ್ಬೇಕು, 25 volts. It should be connected with the resistance of. Okay, so this question is based on galvanometer is converted into voltmeter. ನಾವೇನ್ ಮಾಡ್ತಾ ಇದ್ದೇವೆ ಇಲ್ಲಿ, galvanometer is converted into voltmeter ಆಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಸೊ ಗೆಲನೋಮೀಟರ್ ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ಆಕ್ಚುಲಿ ಒಂದು ಹೈ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ಯಾಕೆ ಹೇಳಿ, ವೋಲ್ಟ್ ಮೀಟರ್ ಅಲ್ಲಿ ಏನಿರುತ್ತೆ, ವೋಲ್ಟ್ ಮೀಟರ್ ಅಂತ ತಗೊಂಡಾಗ ನಾವೇನ್ ತಗೋತೇವೆ, ಇಟ್ ಇಸ್ ಅ ಹೈ ರೆಸಿಸ್ಟೆನ್ಸ್ ಡಿವೈಸ್. ವೋಲ್ಟ್ ಮೀಟರ್ ಇಸ್ ಅ ಹೈ ರೆಸಿಸ್ಟೆನ್ಸ್ ಡಿವೈಸ್ ಆಗುತ್ತೆ. ಸೊ ಹೈ ರೆಸಿಸ್ಟೆನ್ಸ್ ಡಿವೈಸ್ ಆಗೋದಕ್ಕೆ, ವೋಲ್ಟ್ ಮೀಟರ್ ಅಲ್ಲಿ ಹೈ ರೆಸಿಸ್ಟೆನ್ಸ್ ಇರೋದಕ್ಕೆ ನಾವೇನ್ ಮಾಡ್ತೇವೆ, ಜನರಲಿ ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಏನ್ ಮಾಡ್ತೇವೆ, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೇವೆ. ಓಕೆ, ಸೊ ಹೈ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೇವೆ ಯಾವಾಗ್ಲೂ ಸರ್ಕ್ಯೂಟ್. ಓಕೆ, ಸೊ ಈಗ ನಾವು ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡುವ, ಗೆಲನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡುವಾಗ ಒಂದು ಹೈ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ಓಕೆ, ಸೊ ಆ ಹೈ ರೆಸಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೊಂದು ಫಾರ್ಮುಲಾ ಇದೆ ಹೈ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಸೊ ಬಿಫೋರ್ ದಟ್ ವಾಟ್ ದೇ ಹ್ಯಾವ್ ಗಿವನ್ ಅಂತ ತಗೊಳ್ತಾ ಹೋದ್ರೆ, ಫಸ್ಟ್ ಆಫ್ ಆಲ್ ಏನ್ ಕೊಟ್ಟಿದ್ದಾರೆ ಅವರು, ಗೆಲನೋಮೀಟರ್ ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಹೌ ಮಚ್ ಗೆಲನೋಮೀಟರ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಸೊ ಜನರಲಿ ಗೆಲನೋಮೀಟರ್ ರೆಸಿಸ್ಟೆನ್ಸ್ ಅನ್ನ ಜಿ ಅಂತ ಡಿನೋಟ್ ಮಾಡ್ತೇವೆ. ಸೊ ದಿಸ್ ಜಿ ಇಸ್ ಈಕ್ವಲ್ ಟು ಎಷ್ಟು, 50 ohms, ಹ್ಯಾಸ್ 25 ಡಿವಿಷನ್ಸ್. ಸೊ ಇಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ, ನಂಬರ್ ಆಫ್ ಗೆಲನೋಮೀಟರ್ ಅಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆಪ್ಪ ಅಂದ್ರೆ 25 ಡಿವಿಷನ್ಸ್ ಇದೆ. ಸೊ ಎಲ್ರು ಗೆಲನೋಮೀಟರ್ ಅನ್ನ ನೋಡಿರ್ತೀರಿ. ಗೆಲನೋಮೀಟರ್ ಅನ್ನ ಕರೆಂಟ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ, ಮೂವಿಂಗ್ ಕಾಯಿಲ್ ಗೆಲನೋಮೀಟರ್ ಅನ್ನ. ಎನ್ ಇಸ್ ಈಕ್ವಲ್ ಟು ಎಷ್ಟು ಇಲ್ಲಿ, 25 ಡಿವಿಷನ್ಸ್ ಇದಾವೆ. ಓಕೆ, a current of 4 into 10⁻⁴ ampere gives a deflection of 1 division. ಒಂದು ಡಿವಿಷನ್ ಆಗ್ಬೇಕು ಅಂದ್ರೆ ಇಲ್ಲೇನ್ ಹೇಳ್ತಾರೆ, ಕೆ ಇಸ್ ಈಕ್ವಲ್ ಟು ಎಷ್ಟು ಹೇಳ್ತಾರೆ, ಒಂದು ಡಿವಿಷನ್ ಆಗ್ಲಿಕ್ಕೆ ಎಷ್ಟು ಕರೆಂಟ್ ಬೇಕು, 4 into 10⁻⁴ ಆಂಪಿಯರ್. ಸೊ ಇಷ್ಟು ಕರೆಂಟ್, 4 into 10⁻⁴ amperes of current gives ಡಿಫ್ಲೆಕ್ಷನ್ ಆಫ್ 1 ಡಿವಿಷನ್. ಓಕೆ, ಬಟ್ ನಮಗೇನ್ ಬೇಕು ಇಲ್ಲಿ, ದ ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಬೇಕು. ಸೊ ನಾವೇನ್ ಮಾಡ್ಬೇಕು, ಕರೆಂಟ್ ಫಾರ್ ಅಂದ್ರೆ ಫಿಗರ್ ಆಫ್ ಮೆರಿಟ್ ಇಸ್ ಈಕ್ವಲ್ ಟು ದಿಸ್ ಒನ್. ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ನೋಡು, ಅಂದ್ರೆ 25 ಡಿವಿಷನ್ ಅನ್ನು ಡಿಫ್ಲೆಕ್ಷನ್ ಅನ್ನ ತೋರಿಸ್ಲಿಕ್ಕೆ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಇಸ್ ಈಕ್ವಲ್ ಟು ಐ ಜಿ ಅಂತ ತಗೋತೇವೆ. ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಐ ಜಿ ಇಸ್ ಈಕ್ವಲ್ ಟು ನಾವು ಹೇಗೆ ಬರೀತೇವೆ ಅಂದ್ರೆ ಎನ್ ಇಂಟು ಕೆ. ಸೊ ಎನ್ ಎಷ್ಟಿದೆ, 25 ಇದೆ, ಇಂಟು ಕೆ ಎಷ್ಟಿದೆ, 4 into 10⁻⁴ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಬರೀಬಹುದು ಇಲ್ಲಿ. ಓಕೆ, ಸೊ ಮತ್ತೆ ಏನ್ ಕೊಟ್ಟಿದ್ದಾರೆ, ಟು ಕನ್ವರ್ಟ್ ದಿಸ್ ಗೆಲನೋಮೀಟರ್ ಇಂಟು ವೋಲ್ಟ್ ಮೀಟರ್ ಹ್ಯಾವಿಂಗ್ ಎ ರೇಂಜ್ ಆಫ್ 25 volts. ವಿ ಇಸ್ ಈಕ್ವಲ್ ಟು ಹೌ ಮಚ್, 25 volts ಇದೆ ಅಲ್ವಾ. ಇಟ್ ಶುಡ್ ಬಿ ಕನೆಕ್ಟೆಡ್ ವಿತ್ ದ ರೆಸಿಸ್ಟೆನ್ಸ್ ಆಫ್. ಓಕೆ, ಸೊ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
So in this case, the high resistance connected is equal to R is equal to ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನಿದೆಪ್ಪ ಅಂದ್ರೆ ಇಲ್ಲಿ R is equal to V by IG minus G. ಇದು ಫಾರ್ಮ್. ಸೊ ರೆಸಿಸ್ಟೆನ್ಸ್ G, ಗೆಲ್ನೋಮೀಟರ್ ರೆಸಿಸ್ಟೆನ್ಸ್ V by IG ಮಾಡಿದ್ರೆ ಅಗೇನ್ ಇದು ಏನನ್ನ ಕೊಡುತ್ತೆ? ರೆಸಿಸ್ಟೆನ್ಸ್ ಅನ್ನ ಕೊಡುತ್ತೆ ಅಲ್ವಾ? ಸೊ V by IG ಮಾಡಿದ್ರೆ ಅಗೇನ್ ರೆಸಿಸ್ಟೆನ್ಸ್ ಅನ್ನ ಕೊಡುತ್ತೆ. ಸೊ R is equal to V is ಎಷ್ಟು? 25 divided by IG is how much? N into K. 25 into K, 4 into 10 raised to minus 4 ಅಲ್ವಾ? ಮೈನಸ್ G ಎಷ್ಟು? 50. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ವ್ಯಾಲ್ಯೂ? R is equal to, okay, so this R is equal to 25 ಮತ್ತೆ 25 ಕ್ಯಾನ್ಸಲ್ ಆಯ್ತು. ಇಲ್ಲಿ 1/4 ಅಂದ್ರೆ ಅಗೇನ್ ದಿಸ್ ಇಸ್ 0.25 ಅಲ್ವಾ? 1/4 is 0.25. 10 raised to minus 4 ನ್ಯೂಮರೇಟರಿಗೆ ಹೋದಾಗ 10 raised to plus 4 minus 50. So this is equal to 0.25 into 10 raised to plus 4. ಎಷ್ಟಾಗತ್ತೆ? 2500 ಆಯ್ತು. Minus 50. So this is equal to 2500 minus 50 is equal to ಎಷ್ಟು ಬರುತ್ತೆ? 2450 ohm in series. So value ಎಷ್ಟು? 2450 ohm in series. So option ಯಾವುದು? D is the correct answer ಆಗುತ್ತೆ. ಓಕೆ, ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. 2450 ಓಮ್ಸ್ ಅನ್ನ ಸೀರೀಸ್ ಅಲ್ಲಿ ನಾವು ಕನೆಕ್ಟ್ ಮಾಡುತ್ತೇವೆ. ಓಕೆ, ಸೊ ಇದು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ, ಸಪೋಸ್ ಅಮೀಟರ್ ಆಗಿ ಕನ್ವರ್ಟ್ ಮಾಡೋದಿದ್ರೆ ಏನಾಗುತ್ತೆ? ಗೆಲ್ನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅಮೀಟರ್. ಅಮೀಟರ್ ಆಗಿ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಇಸ್, ಐ ಹೋಪ್ ಇಟ್ ಇಸ್ ಆನ್ ದ ಅಮೀಟರ್ ಅಲ್ಲೇ ಇದೆ. ಓಕೆ, ಕ್ವಶನ್ ಏನಿದೆ? The resistance of an ammeter is 13 ohm. Okay, the resistance of an ammeter is 13 ohm ಇದೆ. And its scale is graduated for a current up to 100 amperes. So ಏನ್ ಮಾಡಿದ್ದಾರೆ? IG is equal to ಎಷ್ಟು? Current for full scale deflection is 100 ampere. After an additional shunt has been connected to this ammeter. So ಅಂದ್ರೆ additional shunt has been connected to this ammeter ಅಂತ ತಗೊಂಡಾಗ shunt resistance ಎಷ್ಟು? It becomes possible to measure a currents up to 750 amperes by this meter. The value of shunt resistance is, okay. So ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಏನ್ ಹೇಳ್ತಾ ಇದ್ದಾರೆ ಅವರು? Resistance of an ammeter is 13. ಅಂದ್ರೆ ಗೆಲ್ನೋಮೀಟರ್ is already converted into an ammeter ಆಗಿ ಕನ್ವರ್ಟ್ ಆಗಿದೆ. ಸೊ ಅಲ್ಲಿ resistance is equal to R is equal to ನಾವು 13 ohm ಅಂತ ಯೂಸ್ ಮಾಡಬಹುದು. ಓಕೆ, ಸೊ ದಿಸ್ is 13 ohm and its scale is graduated for a current up to 100 amperes. ಸೊ ಏನ್ ಮಾಡಿದ್ದಾರೆ? ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಸೊ ಕರೆಂಟ್ ಎಷ್ಟಿದೆ? ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ is equal to 100 amperes ಅಂತ ಇದ್ದಾರೆ. ಅಂದ್ರೆ IG is equal to 100 amperes. IG ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇಟ್ಸ್ ಸ್ಕೇಲ್ ಇಸ್ ಗ್ರಾಜುಯೇಟೆಡ್ ಫಾರ್ ಎ ಕರೆಂಟ್ ಅಪ್ ಟು 100 amperes ಅಂದ್ರೆ IG ಅಂತ ಆಯ್ತು. ಆಫ್ಟರ್ ಅನ್ ಅಡಿಷನಲ್ ಶಂಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ದಿಸ್ ಅಮೀಟರ್. ಸೊ ಏನ್ ಮಾಡಿದ್ದಾರೆ? ಒಂದು ಶಂಟ್ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ಅಮೀಟರಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. It becomes possible to measure currents up to 750 amperes. So maximum current ಎಷ್ಟು? 750 amperes ವರೆಗೆ ಕರೆಂಟ್ ಅನ್ನ ಮೆಜರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ I is equal to 750 amperes ಆಯ್ತು. The value of shunt resistance ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. S ವ್ಯಾಲ್ಯೂ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇದನ್ನ ತಗೊಂಡ್ರೆ ಇಲ್ಲಿ R is equal to 13 ohm, IG 100 amperes,
ಐ ಈಸ್ ಈಕ್ವಲ್ ಟು 750 amperes. ಬೇರೆ ಬೇರೆ ಮೆಥಡ್ ಇಂದ ಮಾಡಬಹುದು, ಬಟ್ ನಾನು ಇಲ್ಲೊಂದು ಸಿಂಪಲ್ ಮೆಥಡ್ ಅನ್ನ ತಗೋತಾ ಇದ್ದೇನೆ. ಸೊ ಇನ್ ದಿಸ್ ಕೇಸ್, ಯಾವುದೇ ಕೇಸಲ್ಲಿ ಶಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಸ್ ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ. ಸೊ ದಿಸ್ ಫಾರ್ಮುಲಾ ಇಸ್ ಐ ಜಿ ಇಂಟು ಜಿ, ಓಕೆ, ಡಿವೈಡೆಡ್ ಬೈ ಐ ಮೈನಸ್ ಐ ಜಿ. ಐ ಜಿ ಇಂಟು ಜಿ ಅಥವಾ ಆರ್ ಅಂತ ಇಟ್ಕೋಬಹುದು. ಸೊ ಐ ಜಿ ಇಂಟು ಆರ್, ಕನ್ಫ್ಯೂಷನ್ ಬೇಡ, ಐ ಜಿ ಇಂಟು ಆರ್ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ. ಓಕೆ, ಸೊ ಐ ಜಿ ಅಂದ್ರೆ ಏನನ್ನ ರಿಪ್ರೆಸೆಂಟ್ ಮಾಡ್ತು? ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತು. ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಸೊ ಹಿಯರ್ ದರ್ ಇಸ್ ಅ ಗೆಲನೋಮೀಟರ್. ಒಂದು ಗೆಲನೋಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ 0, 10, 20, 30 ಡಿವಿಷನ್ಸ್ ವರೆಗೆ ಇದೆ. ಸೊ ಈ ಕಡೆನೂ 30 ಡಿವಿಷನ್ಸ್ ವರೆಗೆ ಇರುತ್ತೆ. ಓಕೆ, ಸೊ ಹೀಗಿದ್ರೆ ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್, ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಗ್ಲಿಕ್ಕೆ ಎಷ್ಟು ಕರೆಂಟ್ ಬೇಕು ಅನ್ನೋದನ್ನ 100 amperes ಅಂತ ಡಿನೋಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಎಸ್ ಈಸ್ ಈಕ್ವಲ್ ಟು ಐ ಜಿ ಇಂಟು ಆರ್ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ. ಐ ಜಿ ವ್ಯಾಲ್ಯೂ ಎಷ್ಟಿದೆ? 100 ಇದೆ. ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 13 ಇದೆ. ಡಿವೈಡೆಡ್ ಬೈ ಐ ಎಷ್ಟಿದೆ? 750 ಮೈನಸ್ ಐ ಜಿ 100. ಓಕೆ, ಸೊ ಇದೆಷ್ಟಾಯ್ತು? 1300 ಅಲ್ವಾ? ಡಿವೈಡೆಡ್ ಬೈ 750 ಮೈನಸ್ 100, ದಟ್ ಈಸ್ 650. ಅಂದ್ರೆ 65 2. ಸೊ ಎಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 2 ohms ಬಂತು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, 2 ohm ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಬೇರೆ ಮೆಥಡ್ ಗಳಿಂದನೂ ಕೂಡ ಮಾಡಬಹುದು. ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೇವೆ? ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್ ಆಗುತ್ತೆ ಅಲ್ವಾ? ಸೊ ರೆಸಿಸ್ಟೆನ್ಸ್ ಅಂದ್ರೆ ಏನಾಗುತ್ತೆ? ನಮ್ಗೆ ಗೊತ್ತು, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಅಂದ್ರೆ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ, ಓಮ್ಸ್ ಲಾ ಪ್ರಕಾರ. ಸೊ ಅಗೇನ್ ಐ ಜಿ ಇಂಟು ಆರ್ ಏನನ್ನ ರಿಪ್ರೆಸೆಂಟ್ ಮಾಡತ್ತೆ? ವೋಲ್ಟೇಜ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ಸೊ ವಿ ಜಿ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ವಿ ಜಿ ಅಂದ್ರೆ ಕರೆಂಟ್, ವೋಲ್ಟೇಜ್ ಕರೆಂಟ್ ಇಂಟು ಗೆಲ್ನೋಮೀಟರ್ ಅಲ್ಲಿ ಕರೆಂಟ್ ಎಷ್ಟು ಇಂಟು ರೆಸಿಸ್ಟೆನ್ಸ್, ಗೆಲ್ನೋಮೀಟರ್ ರೆಸಿಸ್ಟೆನ್ಸ್. ಸೊ ಅವಾಗ ಸಿಗೋದು ನಮ್ಗೆ ವಿ ಜಿ. ಐ ಮೈನಸ್ ಐ ಜಿ ಅಂದ್ರೆ, ಸೊ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಇನಿಷಿಯಲಿ ಎಷ್ಟಿತ್ತು, ಮ್ಯಾಕ್ಸಿಮಮ್ ಎಷ್ಟಾಗತ್ತೆ? 750. ಸೊ ಮೈನಸ್ ನಮಗೆ ಬೇಕಾದಂತದ್ದು ಶಂಟ್ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದಾಗ ಎಷ್ಟು ಕರೆಂಟ್ ಹೋಗುತ್ತೆ ಅಂತ. 750 ಮೈನಸ್ ಇನಿಷಿಯಲಿ ಎಷ್ಟಿತ್ತು? 100 ಇತ್ತು. ಸೊ ಹಾಗಾಗಿ ಟೋಟಲ್ 650 ಬಂತು ಕರೆಂಟ್. ಸೊ ವಿ ಬೈ ಐ ಮಾಡಿದ್ರೆ ನಮ್ಗೆ ಸಿಗುವಂತದ್ದು ಶಂಟ್ ರೆಸಿಸ್ಟೆನ್ಸಿನ ವ್ಯಾಲ್ಯೂ ಸಿಗತ್ತೆ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತಾನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 13th ಕ್ವಶನ್ ಗೆ ಹೋಗೋಣ. ಸೊ 13ನೇ ಕ್ವಶನ್ ಅನ್ನ ತಗೊಂಡ್ರೆ ಏನ್ ಹೇಳತ್ತೆ? 13th ಕ್ವಶನ್, ಅ ಗೆಲನೋಮೀಟರ್ ಹ್ಯಾವಿಂಗ್ ಎ ರೆಸಿಸ್ಟೆನ್ಸ್ ಆಫ್ 9 ohm. ಓಕೆ, ಏನ್ ಹೇಳ್ತಾರೆ? ಒಂದು ಗೆಲನೋಮೀಟರ್ ಇದೆ ಹ್ಯಾವಿಂಗ್ ಅ ರೆಸಿಸ್ಟೆನ್ಸ್ ಆಫ್ 9 ohm is shunted by a wire of resistance 2 ohm. So it is shunted by a wire of resistance 2 ohm. If the total current is 1 ampere, the part of its passing through the shunt will be. Okay. So ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಇಲ್ಲಿ ಐ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಂಟ್ ಥ್ರೂ ಶಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾವು ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನ ಬರೆದ್ರೆ ಗೆಲನೋಮೀಟರ್ ರೆಸಿಸ್ಟೆನ್ಸ್ ಆಫ್ 9 ohm. ರೆಸಿಸ್ಟೆನ್ಸ್ ಆಫ್ ದಿ ಗೆಲನೋಮೀಟರ್ ಎಷ್ಟು? ರೆಸಿಸ್ಟೆನ್ಸ್ ಆಫ್ ಗೆಲನೋಮೀಟರ್ ಅನ್ನ ಕೊಟ್ಟಿದ್ದಾರೆ. ಹೌ ಮಚ್ ಇಟ್ ಈಸ್? ರೆಸಿಸ್ಟೆನ್ಸ್ ಆಫ್ ಗೆಲನೋಮೀಟರ್ ಅನ್ನ ಜಿ ಅಂತ ಡಿನೋಟ್ ಮಾಡಬಹುದು, ಆರ್ ಜಿ ಅಂತ ಡಿನೋಟ್ ಮಾಡಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು ಆರ್ ಜಿ ಅಂತ ಅಥವಾ ಜಿ ಅಂತ ತಗೊಳ್ಳೋಣ. ಸೊ ದಿಸ್ ಜಿ ಇಸ್ ಈಕ್ವಲ್ ಟು 9. ಸೊ ಹಾಗೆ ಶಂಟೆಡ್ ಬೈ ಎ ವೈರ್ ಆಫ್ ರೆಸಿಸ್ಟೆನ್ಸ್ 2 ಅಂದ್ರೆ ಶಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹೌ ಮಚ್? 2. ಶಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಸ್ ಅಂತ ತಗೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು 2 ohm.
If the total current is 1 ampere, I is equal to ಎಷ್ಟು 1 ampere ಆದ್ರೆ, then the part of its passing through the shunt will be. ಸೊ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಂಟ್ ಥ್ರೂ ಶಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಕರೆಂಟ್ ಥ್ರೂ ಶಂಟ್ ಅಂತ ತಗೊಂಡ್ರೆ, ಸೊ ಯಾವುದೇ ಒಂದು ಗ್ಯಾಲನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಅಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಒಂದು ಶಂಟ್ ರೆಸಿಸ್ಟೆನ್ಸ್ ಅನ್ನ ಗ್ಯಾಲನೋಮೀಟರ್ ಜೊತೆಗೆ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಒಂದು ಗ್ಯಾಲನೋಮೀಟರ್ ಅನ್ನ ಅಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಆ ಕೇಸಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಾಗತ್ತಂದ್ರೆ, ಹಿಯರ್ ದೇರ್ ಇಸ್ ಅ ಗ್ಯಾಲನೋಮೀಟರ್. ಗ್ಯಾಲನೋಮೀಟರಿಗೆ ಒಂದು ರೆಸಿಸ್ಟೆನ್ಸ್ ಇದೆ, ಅದನ್ನ ಜಿ ಅಂತ ಡಿನೋಟ್ ಮಾಡ್ತೇವೆ. ಸೊ ಈ ರೆಸಿಸ್ಟೆನ್ಸ್ ಜೊತೆಗೆ ಒಂದು ಶಂಟ್ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ, ಓಕೆ, ಇದು ಶಂಟ್ ರೆಸಿಸ್ಟೆನ್ಸ್, ಇದು ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಆವಾಗ ಇದು ಏನಾಗತ್ತೆ, ಈ ಸರ್ಕ್ಯೂಟ್ ಅಮೀಟರ್ ಆಗಿ ಆಕ್ಟ್ ಆಗತ್ತೆ. ಇದು ಏನಾಗತ್ತೆ, ಸೊ ದಿಸ್ ಕಾಂಬಿನೇಷನ್ of shunt resistance is connected in parallel to the galvanometer. So ಇದು ಏನಾಗತ್ತೆ, ಅಮೀಟರ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ಒಂದು ಅಮೀಟರ್ ಆಗಿ ಆಕ್ಟ್ ಆಗ್ಬೇಕು ಅಂದ್ರೆ a shunt resistance is connected in parallel with the galvanometer resistance. ಓಕೆ, ಸೊ ಈ ಕೇಸಲ್ಲಿ ನಮ್ಗೆ ಏನ್ ಬೇಕು, ನಮ್ಗೆ ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಶಂಟ್ ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕು, ಕರೆಂಟ್ ಥ್ರೂ ದಿಸ್ ಶಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಏನ್ ಮಾಡ್ಬೇಕು, ಕರೆಂಟ್ ಥ್ರೂ ದಿಸ್ ಶಂಟ್ ಅಂದ್ರೆ IS ಅಂತ ಬೇಕಾದ್ರೆ ಡಿನೋಟ್ ಮಾಡುವ. ಸೊ ಇದನ್ನ ಡಿನೋಟ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ರಿಲೇಷನ್ ಅನ್ನ ತಗೊಂಡ್ರೆ ಇಲ್ಲಿ ಏನ್ ಹೇಳ್ತಾರೆ ಅವ್ರು ಹೇಳಿ, S and G ಆರ್ ಇನ್ ಪ್ಯಾರಲಲ್, ಕರೆಕ್ಟಾ? ಎಸ್ ಮತ್ತೆ ಜಿ ಏನಾಗತ್ತೆ, ದೇ ಆರ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಆಗಿದೆ ಅಂದ್ರೆ ನಾವು ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಬರೀಬಹುದು, ಆಲ್ರೆಡಿ ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡ್ತೀರಿ, 2 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆದ್ರೆ ಆವಾಗ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಏನಾಗತ್ತೆ, 1/R equivalent is equal to 1/G plus 1/S ಅಂತ ಬರೀಬಹುದು. ಓಕೆ, ಸೊ 1/G ಅಂದ್ರೆ ಎಷ್ಟು, G is 9 ohm here plus 1/S ಅಂದ್ರೆ 2 ಆಯ್ತು, ದಟ್ ಈಸ್ ಈಕ್ವಲ್ ಟು 18, ಡಿನಾಮಿನೇಟರ್ ಅಲ್ಲಿ, ನ್ಯೂಮರೇಟರ್ ಅಲ್ಲಿ 11 ಅಲ್ವಾ, 11/18 ಬಂತು. ಬಟ್ ನಮ್ಗೆ ಏನ್ ಬೇಕು, R equivalent resistance is equal to 18/11 ohm ಬಂತು. ಓಕೆ, ಸೊ ಇಲ್ಲಿ ವಿ ಅನ್ನ ತಗೊಂಡ್ರೆ, ವೋಲ್ಟೇಜ್ ಅನ್ನ ತಗೊಂಡ್ರೆ, ಸೊ ಇನ್ ದಿಸ್ ಕಾಂಬಿನೇಷನ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು IR, ಕರೆಂಟ್ ಪಾಸ್ ಆಗೋದು ಇಂಟು I ಇಂಟು R equivalent ಅಂತ ಬರೀಬಹುದು. ಓಕೆ, ಸೊ I ಇಂಟು R equivalent ತಗೊಂಡ್ರೆ I ಎಷ್ಟಿದೆ ಇಲ್ಲಿ, I is equal to, they have given I is equal to 1 ampere. 1 into R equivalent is how much, 18/11 ಅಂದ್ರೆ 18/11 volts ಆಯ್ತು ಅಲ್ವಾ. ಸೊ 18/11 volts ಆಯ್ತು. ಓಕೆ, ಯಾವುದು ವಿ ವ್ಯಾಲ್ಯೂ 18/11 ಅಂತ ಬಂತು. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಕರೆಂಟ್ ಥ್ರೂ ಶಂಟ್ ಅನ್ನ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಕರೆಂಟ್ ಥ್ರೂ ಶಂಟ್ ತಗೊಂಡ್ರೆ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗತ್ತೆ, ಅಗೇನ್ ಈ ಕಾನ್ಸೆಪ್ಟ್ ನಮ್ಗೆ ಬೇಕು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯೂಸ್ ಮಾಡುವಂತದ್ದು. ಸೊ ಇಫ್ ದೆರ್ ಆರ್ 2 ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್ ಇದ್ರೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ವೋಲ್ಟೇಜ್ ಏನಿರುತ್ತೆ, ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರ್ತದೆ. ಸೀರೀಸ್ ಇದ್ರೆ ವೋಲ್ಟೇಜ್ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಬರೀತೇವೆ. ಬಟ್ ಈ ಕೇಸಲ್ಲಿ V1 is equal to V2 ಅಂದ್ರೆ ಇಲ್ಲಿ ಎಷ್ಟು ವೋಲ್ಟೇಜ್ ಇದೆಯೋ ಅಕ್ರಾಸ್ ದಿ 2 ಪಾಯಿಂಟ್ಸ್, ಸೇಮ್ 2 ಪಾಯಿಂಟ್ಸ್ ನಡುವೆ ನಾವು ವೋಲ್ಟೇಜ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ವೋಲ್ಟೇಜ್ ರಿಮೈನ್ಸ್ ದಿ ಸೇಮ್. ಸೊ ನಮ್ಗೆ ಏನ್ ಬೇಕು ಇಲ್ಲಿ, ಕರೆಂಟ್ ಥ್ರೂ ಶಂಟ್ ಈಸ್ ಈಕ್ವಲ್ ಟು, ಹಾಗಾಗಿ ನಾವೇನ್ ಮಾಡಬಹುದು,
current through shunt resistance is equal to voltage across the combination, voltage into V into R, R ಅಂದ್ರೆ resistance ಅಂದ್ರೆ sorry V into S ಅಂತ ಬರಿಬಹುದಲ್ವಾ? ಸಾರಿ, voltage is equal to current is equal to V by R ಆಗುತ್ತೆ. Because V is equal to IR. Ohm's law ಪ್ರಕಾರ ನಮ್ಗೇನ್ ಬೇಕು? ಕರೆಂಟ್ ಈಸ್ ಈಕ್ವಲ್ ಟು V by R. Okay. So current through shunt is equal to V divided by R. ಎಷ್ಟು ಇಲ್ಲಿ? ರೆಸಿಸ್ಟೆನ್ಸ್ is equal to how much? S, shunt resistance ನಮ್ಗೆ ಬೇಕಾಗಿದ್ದು. V ಎಷ್ಟಿದೆ? 18/11 ಇದೆ. ಡಿವೈಡ್ ಬೈ ಎಷ್ಟು? S value is 2. That is equal to ಎಷ್ಟಾಯ್ತು? 9/11 ಬಂತು ಇಲ್ವಾ? So 9/11 means 9/11 ಅಂದ್ರೆ ನಿಯರ್ಲಿ ಈಕ್ವಲ್ ಟು 0.10. ಸಾರಿ, 9/11 is equal to ನಿಯರ್ಲಿ ಎಷ್ಟು ಬರುತ್ತೆ? 0.8 amperes ಹತ್ರ ಬರುತ್ತೆ ಅಲ್ವಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. 13th ಕ್ವಶನ್ಗೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬೋದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ಯಾಕಂದ್ರೆ ಇಲ್ಲಿ ಏನಾಗತ್ತೆ, ಸೊ ಇಲ್ಲಿ ನಾವು ಏನ್ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ ಅಂದ್ರೆ, ಗೆಲನೋಮೀಟರ್ ಅನ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಒಂದು ಹೈ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಗೆಲನೋಮೀಟರ್ ಅನ್ನ ಅಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಒಂದು ಲೋ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ಯಾಕಂದ್ರೆ ವೋಲ್ಟ್ ಮೀಟರ್ ಯಾವಾಗ್ಲೂ ಏನಾಗಿರುತ್ತೆ? ಹೈ ರೆಸಿಸ್ಟೆನ್ಸ್ ಡಿವೈಸ್ ಅಂಡ್ ಅಮೀಟರ್ ಇಸ್ ಅ ಲೋ ರೆಸಿಸ್ಟೆನ್ಸ್ ಡಿವೈಸ್. ಸೊ ರೆಸಿಸ್ಟೆನ್ಸ್ ಹೈ ಇರಬೇಕು ಅಂದ್ರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೇವೆ. ಯಾಕಂದ್ರೆ RS is equal to R1 plus R2 ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ಅಂದ್ರೆ ಅವಾಗ ನಾವು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೇವೆ. ಸೊ ಗೆಲನೋಮೀಟರ್ ಇಸ್ ಅ ಹೈಲಿ ಸೆನ್ಸಿಟಿವ್ ಡಿವೈಸ್. ಓಕೆ, ಸೊ ಇಲ್ಲಿ ಬಹಳ ಕರೆಂಟು ಇಲ್ಲಿಂದ ಪಾಸ್ ಆದ್ರೆ ರೆಸಿಸ್ಟೆನ್ಸ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಹೆಚ್ಚಿನ ಕರೆಂಟು ಪಾಸ್ ಆಗತ್ತೆ. ಸೊ ನಾವೀಗ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಹೆಚ್ಚಿನ ಕರೆಂಟು ಇಲ್ಲಿಂದ ಪಾಸ್ ಆಗತ್ತೆ. ಸೊ ಗೆಲನೋಮೀಟರ್ ಅಲ್ಲಿ ಕಡಿಮೆ ಕರೆಂಟು ಪಾಸ್ ಆಗತ್ತೆ. ಸೊ ಹಾಗಾಗಿ ಡಿವೈಸ್ ಕೂಡ ಏನು ಹಾಳಾಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ? ಅಮೀಟರ್ ಆಗಿ ಕನ್ವರ್ಟ್ ಮಾಡುವಾಗ ಒಂದು ಲೋ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೇವೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ 14th ಕ್ವಶನ್. ಓಕೆ, ಸೊ ಇಟ್ ಇಸ್ ಆಲ್ರೆಡಿ ಒಂದ್ಸರಿ ಸಾಲ್ವ್ ಮಾಡಿದ್ದೇವೆ, ಬಟ್ ಆ ಕೇಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದಿ ಸೆಂಟರ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಒನ್ ಎಂಡ್ ಆಫ್ ದ ಸೊಲೆನಾಯ್ಡ್ ಅನ್ನ ತಗೋಬೇಕು. ಕ್ವಶನ್ ಏನಿದೆ ಇಲ್ಲಿ? ಅ ಸೊಲೆನಾಯ್ಡ್ ಆಫ್ ಲೆಂತ್ 50 ಸೆಂಟಿಮೀಟರ್ ಏನ್ ಕೊಟ್ಟಿದ್ದಾರೆ? ಸೊಲೆನಾಯ್ಡ್ ಕೊಟ್ಟಿದ್ದಾರೆ ಆಫ್ ಲೆಂತ್ 50 ಸೆಂಟಿಮೀಟರ್. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್? ಲೆಂತ್ ಆಫ್ ದ ಸೊಲೆನಾಯ್ಡ್. Length of solenoid is equal to 50 centimeter. Having 100 turns. Number of turns ಎಷ್ಟಿದೆ? ಸೇಮ್ ಇದೆ ತರದ ಕ್ವಶನ್ ಬಂದಿತ್ತು, ಬಟ್ ಆದ್ರೆ ಡಿಫರೆಂಟ್ ಕೇಸ್ ಇದು. ನಂಬರ್ ಆಫ್ ಟರ್ನ್ಸ್ is equal to 100. Carries a current of 2.5 amperes. Current is equal to ಎಷ್ಟು? 2.5 amperes. The magnetic field at one end of the solenoid. Already ನಾನು ಹೇಳಿದೆ solenoid ಅಂದ್ರೆ here there is a one inside ಒಂದು ಟ್ಯೂಬ್ ಇರುತ್ತೆ. ಇದ್ರ ಮೇಲೆ ಏನ್ ಮಾಡಿರ್ತಾರೆ? ಸೊ ಕಾಯಿಲ್ ಅನ್ನ ಅಲ್ವಾ? ಸೊ ಮನೆಯಲ್ಲಿ ನೀವು ವಾಷಿಂಗ್ ಮಷಿನ್, ಫ್ರಿಡ್ಜ್ ಯಾವುದೇ ಯೂಸ್ ಮಾಡ್ತಾ ಇದ್ರೆ, ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಕಾಯಿಲ್ ಅನ್ನ ಕನೆಕ್ಟ್ ಮಾಡ್ತೇವೆ. ಸೊ ಹೀಗಿದ್ರೆ ಇದನ್ನ ನಾವು ಸೊಲೆನಾಯ್ಡ್ ಅಂತ ಕರಿಬಹುದು. ಸೊ ಒನ್ ಎಂಡ್ ಆಫ್ ದ ಸೊಲೆನಾಯ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಒನ್ ಎಂಡ್ ಆಫ್ ದ ಸೊಲೆನಾಯ್ಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕರೆಂಟ್ ಕೊಟ್ಟಿದ್ದಾರೆ, we have to calculate magnetic field at one end of the solenoid. One end of the solenoid. ಸೊ ಇದಕ್ಕೆ ಎಕ್ಸ್ಪ್ರೆಷನ್ ಏನಿದೆ ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಒನ್ ಎಂಡ್ ಆಫ್ ದ ಸೊಲೆನಾಯ್ಡ್ ಗೆ ಎಕ್ಸ್ಪ್ರೆಷನ್ ಏನಿದೆ ಅಂದ್ರೆ μ0 Ni
divided by 2. So ಇದು expression. Inside the solenoid at the center ಅಲ್ಲಿ mu naught ni ಆಗತ್ತೆ, but at the one end of the solenoid this is mu naught ni divided by 2. Okay. So here length of the solenoid is L ಅಂತ ತಗೊಳ್ತೇನೆ. ನಂಬರ್ ಆಫ್ ಟರ್ನ್ಸ್ ಅನ್ನ n ಅಂತ ಇಟ್ಕೊಳ್ಳುವ, ಕರೆಂಟ್ ಅನ್ನ I ಅಂತ ಇಟ್ಕೊಳ್ಳುವ. ಓಕೆ. ಸೊ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ, ಸೊ ಸ್ಮಾಲ್ n ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. mu naught n is number of turns per unit length into I divided by 2 of it. Okay. So this is equal to mu naught value is how much? Mu naught is 4 pi into 10 raised to minus 7 into number of turns ಎಷ್ಟಿದೆ ಇಲ್ಲಿ 100 ಇದೆ ಇಂಟು ಕರೆಂಟ್ ಎಷ್ಟಿದೆ 2.5 ಇದೆ ಡಿವೈಡೆಡ್ ಬೈ ಲೆಂತ್ ಎಷ್ಟಿದೆ 50 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅಂದ್ರೆ ಮೀಟರಿಗೆ ಕನ್ವರ್ಟ್ ಮಾಡಿ ಬರೀಬೇಕು. 50 ಇಂಟು 10 raised to minus 2 ಇಂಟು 2. ಓಕೆ. ಸೊ ಇಲ್ಲಿ ಎಲ್ಲವನ್ನ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ 5 1s 5 2s. ಓಕೆ. 2 ಇದೆ, 2 2s 2 pi ಉಳಿತು. ಓಕೆ. ಸೊ ದ ಆನ್ಸರ್ ಈಸ್ ಏನ್ ಬರ್ತದೆ? 2 ಇಂಟು 3.14 ಇಂಟು 2 ಇಂಟು 2.5. 2 ಇಂಟು 2.5 is ಎಷ್ಟು? 5 ಆಯ್ತು ಅಲ್ವಾ? 2.5 ಇಂಟು 2 ಅಂದ್ರೆ 5 ಡಿವೈಡೆಡ್ ಬೈ 10 raised to minus 2 ಇದೆ, ಇಲ್ಲಿ 10 raised to minus 7 ಇಂಟು 10 raised to minus 2 ನ್ಯೂಮರೇಟರಿಗೆ ಹೋದಾಗ ಪ್ಲಸ್ 2 ಆಯ್ತು. ಓಕೆ. ಸೊ ದಿಸ್ ಇಸ್ ಈಕ್ವಲ್ ಟು 5 ಇಂಟು 2 is again 10 ಆಗತ್ತೆ. 3.14 ಇಂಟು 10 ಇಂಟು 10 raised to minus 7 plus 2. ಸೊ minus 5 ಉಳಿತು. ದಟ್ ಈಸ್ ಈಕ್ವಲ್ ಟು 3.14. ಆನ್ಸರ್ ಏನಾಗುತ್ತೆ? 3.14 ಇಂಟು 10 raised to minus 4 plus 1 minus 5 minus 4. So option B is the correct answer. Suppose ನಾವು at the center ಅನ್ನ ತಗೊಂಡ್ರೆ ಆವಾಗ ಡಿವೈಡೆಡ್ ಬೈ 2 ಬರೋದಿಲ್ಲ, mu naught ni ಅಷ್ಟೇ ಇರುತ್ತೆ. ಸೊ ಅದರ ವ್ಯಾಲ್ಯೂ ಎಷ್ಟು ಬರ್ತಿತ್ತು? 6.28 ಇಂಟು 10 raised to minus 4. ಬಟ್ at one end of the solenoid ಅಂತ ತಗೊಂಡಾಗ ಸೊ ಡಿವೈಡೆಡ್ ಬೈ 2 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಇಸ್, ಇಲ್ಲಿ ಎಲ್ಲ ನಂಬರ್ಸ್ ಸೇಮ್ ಮೊದಲಿನ ಹಾಗೆ ಇದೆ, ಬಟ್ ಆದ್ರೆ ನಾವು ಆ ಕೇಸಲ್ಲಿ ಥರ್ಡ್ ಫೋರ್ತ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ವಿ? ಎಟ್ ದ ಸೆಂಟರ್ ಆಫ್ ದ ಸೊಲನೈಡ್ ತಗೊಂಡಿದ್ವಿ, ಇಲ್ಲಿ ಎಟ್ ಒನ್ ಎಂಡ್ ಆಫ್ ದಿ ಸೊಲನೈಡ್ ಅನ್ನ ತಗೊಂಡ್ವಿ. ಓಕೆ. ಸೊ ಆನ್ಸರ್ ಇಸ್ 3.14 ಇಂಟು 10 raised to minus 4. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಉಳಿದಿದ್ದ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್.